ನನ್ನ ಹೃದಯವೆಂಬ ಗೋದಲಿಯಲ್ಲಿ ಯೇಸುವೇ ನೀವು ಹುಟ್ಟಿ ಬರಬೇಕು ಸ್ವಾಮಿ. ನಿನ್ನ ಪಾದ ಬಳಿಯಲ್ಲಿ ತಗ್ಗಿಸಿಕೊಳ್ತೇನೆ. ಮುಂದಿನ ಸಮಯದಲ್ಲಿ ನಿನ್ನ ಪಾದ ಬಳಿಯಲ್ಲಿ ನಾವು ಅರ್ಪಿಸುವ ಪ್ರಾರ್ಥನೆಗಳು, ನಮ್ಮ ವಿಜ್ಞಾಪನೆಗಳು, ನಮ್ಮ ಸ್ತುತಿಗಳು, ಸ್ತೋತ್ರಗಳು ಎಲ್ಲವೂ ಕರ್ತನೆ ನೀವು ಅಂಗೀಕರಿಸಿಕೊಳ್ಳಬೇಕು. ನೀವದನ್ನು ಸ್ವೀಕರಿಸಬೇಕು. ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿ ಬೇಡುತ್ತೇನೆ. ಪರಲೋಕ ತಂದೆಯಾದ ದೇವರೇ, ನಿಮಿಷ ಕೂಡ ಕಣ್ಣೆದರ ಮುಚ್ಚಿ ಆರಾಧನೆ ಕರ್ತನೆ, ಸರ್ವ ಸೃಷ್ಟಿಕರ್ತನೇ ನಿನಗೆ ಆರಾಧನೆ. ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರೇ ನಿನಗೆ ಆರಾಧನೆ. ಸ್ತೋತ್ರ ಮಾಡೋಣ. ನೀವು ಕೂಡ ಬಾಯಿ ತೆರೆದು ದೇವರನ್ನು ಸ್ತೋತ್ರ ಮಾಡುವರಾಗಿ. ಉನ್ನತೋನ್ನತ ಸಿಂಹಾಸನದಲ್ಲಿ ವಾಸಿಸುವ ದೇವರೇ ನಿನಗೆ ಆರಾಧನೆ. ಪರಿಶುದ್ಧಿಯಲ್ಲಿ ವಾಸ ಮಾಡುವ ದೇವರೇ ನಿಮಗೆ ಆರಾಧನೆ. ಮಹಿಮೆಯಲ್ಲಿ ವಾಸ ಮಾಡುವ ದೇವರೇ ನಿಮಗೆ ಆರಾಧನೆ. ಅತ್ಯುನ್ನತನಾದ ದೇವರೇ ನಿಮಗೆ ಆರಾಧನೆ. ಕನಿಗರವು ದಯೆಯು ದೀರ್ಘಶಾಂತಿಯುಳ್ಳ ದೇವರೇ ನಿಮಗೆ ಆರಾಧನೆ. ನಿನ್ನ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ, ನಿನ್ನ ಕರುಣೆಗಾಗಿ ಸ್ತೋತ್ರ ಕರ್ತನೆ, ನಿನ್ನ ದಯೆಗಾಗಿ ಸ್ತೋತ್ರ ಕರ್ತನೆ, ನಿನ್ನ ಮಮತೆಗಾಗಿ ಸ್ತೋತ್ರ ಕರ್ತನೆ, ನಿನ್ನ ದೇವರ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಇದುವರೆಗೂ ನಮ್ಮನ್ನು ರಕ್ಷಿಸಿ ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ. ಇದುವರೆಗೂ ನಮ್ಮ ಜೊತೆಯಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರ. ನಮಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಮೇಲೆ ದಯ ತೋರಿದಕ್ಕಾಗಿ ಸ್ತೋತ್ರ. ನಮ್ಮ ಮೇಲೆ ಕೃಪೆ ತೋರಿದಕ್ಕಾಗಿ ಸ್ತೋತ್ರ. ನಮ್ಮ ಮೇಲೆ ಕರ್ತನೇ ನೀವು ಕನ್ನಿಗರವರ ಮನಸ್ಸು ತೋರಿದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮನ್ನು ವಂದಿಸುತ್ತೇನೆ ಕರ್ತನೆ, ನಿಮ್ಮನ್ನು ಆರಾಧಿಸುತ್ತೇನೆ ಕರ್ತನೆ, ನಿಮ್ಮನಿಗೆ ಘನಮಾನ ಮಹಿಮೆಗಳು ಸಲ್ಲಿಸುತ್ತೇನೆ ಕರ್ತನೆ. ಈ ದಿನದ ದೇವರೇ ಪ್ರಾರಂಭ ಮೊದಲು ಕೊನೆಯ ತನಕ ದೇವರೇ ನಿನ್ನ ದಿವ್ಯ ಸಾನ್ನಿಧ್ಯ ನಮ್ಮ ಜೊತೆಯಲ್ಲಿರಬೇಕು ಕರ್ತನೆ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ಮರೆಮಾಚಿಕೊಳ್ಳಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇನೆ. ಪರಲೋಕ ತಂದೆಯಾದ ದೇವರೇ, ಪ್ರಾರ್ಥನೆ ಕೇಳಿದ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1ನೇ ಕೀರ್ತನೆ, ನಾವು ಒಂದು ಸಾರಿ 1ನೇ ಕೀರ್ತನೆ ಓದಿಕೊಳ್ಳೋಣ. 1ನೇ ಕೀರ್ತನೆ ನಾವು ಓದಿಕೊಳ್ಳೋಣ. ಪ್ರಾರ್ಥನೆ ಮಾಡಿ. ಕರ್ತನೇ, ನಿಮ್ಮ ಪವಿತ್ರ ವೇದದಲ್ಲಿರುವ ಅದ್ಭುತ ಕಾರ್ಯಗಳನ್ನು ತಿಳಿಯುವಂತೆ ನಮ್ಮ ಹೃದಯದ ಕಣ್ಗಳನ್ನು ಪ್ರಕಾಶಿಸಿರಿ. ಆಮೆನ್. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಆದರೆ ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಆದ್ದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ದೇವರೇ, ನಿಮಗೆ ಸ್ತೋತ್ರ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮನೆ ನಿಮಗೆ ವಂದನೆ. ಸತ್ಯದ ಆತ್ಮ ನಿಮಗೆ ವಂದನೆ. ಈ ಸಮಯದಲ್ಲಿ ನಿಮ್ಮ ಪ್ರಸನ್ನದಿಂದ ತುಂಬಿಸು. ಎಲ್ಲ ಅಶುದ್ಧಾತ್ಮನ ಕ್ರಿಯೆಗಳು, ಎಲ್ಲಾ ವಿಧವಾದ ಚಿಂತೆ ಎಲ್ಲವೂ ಕೂಡ ನೀಗಿ ಹೋಗಿ ಪವಿತ್ರ ಆತ್ಮನೆ ನಮ್ಮನ್ನು ತುಂಬಿಸು. ದೇವರ ಆತ್ಮನೆ ನಮ್ಮನ್ನು ತುಂಬಿಸು. ದೇವರ ಚೈತನ್ಯದಿಂದ ತುಂಬಲ್ಪಡಲಿ. ಕರ್ತನೇ, ತಂದೆಯಾದ ದೇವರೇ, ಓ ಕರ್ತನಾದ ಯೇಸುವೆ, ಪವಿತ್ರಾತ್ಮನ ದೇವರೇ, ನಮ್ಮದೇ ನಡೆದು ಬರಬೇಕಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲಾ ಬಂಧನಗಳು ನೀಗಿ ಹೋಗಲಿ. ಕರ್ತನೇ, ತಿಳಿಯದೆ ತಿಳಿದು ನಾವು ಮಾಡಿರುವ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ಇವತ್ತು ದೇವರೇ ಈ ಆರಾಧನೆಯಲ್ಲಿ ನೀವು ಇಳಿದು ಬಂದು ನಮ್ಮನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ದೂತರುಗಳು ಎಲ್ಲಾ ಜಾಗಗಳಲ್ಲೂ ದಂಟಿಳಿದು ನಿಂತಿರಲಿ. ಪವಿತ್ರ ಆತ್ಮನ ತಿಳಿಸುತ್ತಾರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಕ್ರಿಸ್ಮಸ್ಸಿನ ದಿವಸ ಕೂಡ ನಾವು ನೋಡು ಹಾಗೆ ದೇವರು ಸಹಾಯ ಮಾಡಿದರೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. 2019 ಡಿಸೆಂಬರ್ ಅಲ್ಲಿ ಕ್ರಿಸ್ಮಸ್ ಹಬ್ಬ ನೋಡಿದ ಅನೇಕರು ಇವತ್ತು ಮಣ್ಣಿಗೆ ಮಣ್ಣಾಗಿ ಹೋಗಿದೆ. ಹಲ್ಲೆಲೂಯಾ.
ಹಾಗಾದ್ರೆ ದೇವರು ನಮ್ಮನ್ನು ಉಳಿಸಿಕೊಡು, ದೇವರ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆಯೊಡನೆ ಕೂತ್ಕೊಳ್ಳೋಣ. ಎಷ್ಟು ಲಕ್ಷಾಂತರ ಜನ ತೀರು ಹೋಗುವಾಗ ನಮ್ಮನ್ನು ಉಳಿಸಿದ್ರೆ ದೇವರ ಕೃಪೆಗೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದಲ್ಲಿ ಹೇಳ್ತಾ ಇದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುವುದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ವಾಕ್ಯದಲ್ಲಿ ನೆಲೆಗೊಂಡಿರುವವನಿಗೆ ಯಾವಾಗಲೂ ಆಶೀರ್ವಾದ ಇರುತ್ತೆ. ಹಲ್ಲೆಲೂಯಾ. ಕಷ್ಟ ಇಕ್ಕಟ್ಟು ಸಂಕಟಗಳು ಬಂದಿದ್ರು ಕೂಡ, ಈಗ ಮರದ ಬಗ್ಗೆ ಹೇಳ್ತಾರಲ್ಲ, ಮರ ನಿಂತಿರುವುದು ಎಲ್ಲಿ? ಭೂಮಿಯಲ್ಲೇ ನಿಂತಿರುವುದು. ನೀರಿನ ಕಾಲುವೆ ಬಳಿಯಲ್ಲಿದ್ರು ಕೂಡ ಅದು ಭೂಮಿಯಲ್ಲೇ ಇರುವುದು. ಭೂಮಿಯಲ್ಲಿ ಇರುವಷ್ಟು ಕಾಲ ಅದಕ್ಕೆ ಏನೇನಾಗುತ್ತೆ? ಬೇಸಿಗೆ ಕಾಲ ಬರುತ್ತೆ, ಗಾಳಿ ಬೀಸುತ್ತೆ, ಎಲ್ಲ ತೊಂದರೆಗಳು ಮರಕ್ಕೂ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಮರಕ್ಕೆ ಬಂದು ಹೊಡೆಯುತ್ತಾ ಇರ್ತದೆ, ಆದರೆ ಈ ಮರ ಎಲೆ ಬಾಡಲ್ಲ. ಹಲ್ಲೆಲೂಯಾ. ಕಾರಣ ಏನು? ಇದು ನೀರಿನ ಕಾಲುವೆ ಒಳಗಡೆ ಅದರ ಬೇರುಗಳಿದೆ. ಹಲ್ಲೆಲೂಯಾ. ಎಲ್ಲರಿಗೂ ಬರುವ ಶೋಧನೆಗಳು ನೋಡಿ, ಈ ಮರದ ಬಗ್ಗೆ ಹೇಳಿದ್ರೆ ಈ ಮರಕ್ಕೂ ಎಲ್ಲಾ ಮರಕ್ಕೂ ಬರೋ ತರ ಶೋಧನೆ ಇದೆ. ಹಲ್ಲೆಲೂಯಾ. ಗಾಳಿ ಬೀಸ್ತಾ ಇದೆ, ಬಿರುಗಾಳಿ ಬರ್ತಾ ಇದೆ, ಆದ್ರೆ ಮರ ಬಿದ್ದಿಲ್ಲ. ಮತ್ತೆ ತುಂಬಾ ಬೇಸಿಗೆ ಕಾಲ ಬರ್ತಾ ಇದೆ, ಆದ್ರೆ ಮರ ಒಣಗ್ತಾ ಇಲ್ಲ. ಎಲ್ಲಾ ಕೇಡುಗಳು ಎಲ್ಲಾ ಮರಗಳಿರ್ತಾರೆ, ಈ ಮರಕ್ಕೂ ಇರುತ್ತೆ. ಆದ್ರೆ ನೀರಿನ ಕಾಲುವೆ ಬಳಿ ಇರೋ ಮರಕ್ಕೆ ಯಾವಾಗಲೂ ಹಸಿರಾಗಿರುತ್ತೆ. ಹಲ್ಲೆಲೂಯಾ. ಕಾರಣ ಏನಂದ್ರೆ ಅದರ ಬೇರು ನೀರೊಳಗಡೆ ಇದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ಈ ಲೋಕದಲ್ಲಿರುವಾಗ, ಈ ಪ್ರಪಂಚದಲ್ಲಿರುವಾಗ ನಮಗೂ ಕೂಡ ಎಲ್ಲರಿಗಿರುವ ಕಷ್ಟ ನಮಗೂ ಇದೆ. ಹಲ್ಲೆಲೂಯಾ. ಆದರೆ ನಾವು ಕರ್ತನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಧ್ಯಾನಿಸುವರಾದ್ರೆ ಎಲ್ಲರಿಗೂ ಬರುವ ಕಷ್ಟ ನಮಗೆ ಬಂದರೂ ಕೂಡ ನಾವು ಬಿಡುಗಡೆ ಹೊಂದುವರಾಗಿರ್ತೀರಿ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಕ್ರಿಸ್ತನಲ್ಲಿ ಬೇರೂರಿದರಾಗಿದ್ದೀರಿ. ಹಲ್ಲೆಲೂಯಾ. ಕಷ್ಟ ಎಲ್ಲರಿಗೂ ಇದೆ, ನಮಗೂ ಬರುತ್ತೆ, ಆದ್ರೆ ನಮಗೆ ಬಿಡುಗಡೆ ಸಿಗುತ್ತೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಅದ್ಭುತ ಮಂತ್ರಿಯಾಗಿದ್ದಾರೆ, ರಾಜರಾಜನಾಗಿದ್ದಾರೆ, ಮಹಿಮೆಯುಳ್ಳ ದೇವರಾಗಿದ್ದಾರೆ. ಅದಕ್ಕೆ ನಾವು ಎಲ್ಲಾ ಮರಗಳ ತರ ನಾವು ಒಣಗುತ್ತಾ ಇದ್ರೆ ಯೋಚನೆ ಮಾಡಬೇಕು. ಬೇರು ಹೋಗಿರುವುದು ನೀರಲ್ಲಿ ಅಲ್ವೋ, ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂತ ಹುಡುಕ್ಬೇಕು. ನೀರಿನ ಕಾಲುವೆಯಲ್ಲಿ ನಾವು ಬೆಳೆಯ ತರ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ದುಷ್ಟನ ಆಲೋಚನೆಯಿಂದ ನಾವೇನ್ ಮಾಡಬಾರ್ದು? ನಡಿಬಾರ್ದು. ಹಲ್ಲೆಲೂಯಾ. ದುಷ್ಟರು ಹೇಳುವ ಆಲೋಚನೆಗಳನ್ನು ಕೇಳಿಕೊಂಡು ಎಲ್ಲಾರು ಮಾಡೋ ತರಲ್ಲ ನಾವು ಮಾಡ್ಕೊಂಡು ನಡೆದ್ರೆ ಎಲ್ಲಾರ ಕಷ್ಟ ನಮಗೂ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾರು ಹೇಳೋದಲ್ಲ ನಾವು ಹೇಳಿದ್ರೆ ನಮಗೆ ಅವ್ರಿಗೂ ಬರೋ ಕಷ್ಟ ನಮಗೂ ಬರುತ್ತೆ. ಹಲ್ಲೆಲೂಯಾ. ಎಲ್ಲಾರು ಮಾಡಿದ್ರೆ ನಾವು ಮಾಡಿದ್ರೆ ಅವ್ರು ಬರೋದು ಏನಂತ ಅದು ನಮಗೂ ಇದೆ. ಹಲ್ಲೆಲೂಯಾ. ಆದ್ರೆ ನಾವು ವಿಶೇಷತೆ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ನಾವು ಹೆಂಗಿರ್ಬೇಕು? ಎಲ್ಲರೂ ಮಾತಾಡೋದ್ರೆ ನಾವು ಮಾತಾಡಬಾರ್ದು. ಹಲ್ಲೆಲೂಯಾ. ಯಾವ ದುಷ್ಟರ ಆಲೋಚನೆ ಹೇಳಿದ್ರೆ ಅದು ಕೇಳಿಸ್ಕೊಳ್ಬಾರ್ದು. ಹಲ್ಲೆಲೂಯಾ. ನೋಡಿ ಏನ್ ಹೇಳಿದ್ರೆ, ಪಾಪಾತ್ಮ ಮಾರ್ಗದಲ್ಲಿ ನಿಂತುಕೊಳ್ಳಬಾರ್ದು. ಪ್ರೈಸ್ ದಿ ಲಾರ್ಡ್. ಪಾಪ ಮಾಡುವವರ ಮುಂದೆ, ಪಾಪಾತ್ಮರ ಮಾರ್ಗದಲ್ಲಿ ನಾವು ಹೋಗಿ ನಿಂತುಕೊಳ್ಳಕ್ ಹೋಗ್ಬಾರ್ದು. ನಿಂತುಕೊಂಡ್ರೆ ಅವರಿಗೆ ಬರೋ ಕೇಳು ನಮಗೂ ಬರುತ್ತೆ. ಹಲ್ಲೆಲೂಯಾ. ಮತ್ತೆ ಧರ್ಮದಿಂದವರೊಡನೆ ಕೂತ್ಕೊಳ್ಬಾರ್ದು. ಹಲ್ಲೆಲೂಯಾ. ಧರ್ಮದಿಂದವರು ಯಾರ ಬಗ್ಗೆ ಏನು ಮಾತಾಡೋದು, ಧರ್ಮ ಮೀರಿ ಮಾತಾಡಕ್ಕೆ ಅವ್ರಿಗೆ ಬೇಜಾರಿಲ್ಲ, ಅಂದವರ ಜೊತೆಲಿ ನಾವು ಕೂತ್ಕೊಳ್ಬಾರ್ದು. ಹೀಗೆ ನಾವು ಇರುವರಾದರೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವರಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಿರ್ತಾರೋ ಅವರು ಎಷ್ಟೋ ಧನ್ಯರು. ಹಲ್ಲೆಲೂಯಾ. ಈ ಕಾಲಗಳಲ್ಲಿ ಎಲ್ಲರೂ ಇರುವ ಅನೇಕ ಪ್ರಶ್ನೆಗಳಿಗೆ ಆನ್ಸರೇ ನಾನು ಹೇಳ್ತಾ ಇರೋದು ಏನಂದ್ರೆ, ಎಲ್ಲರಿಗೂ ಕಷ್ಟ ಬರೋ ತರ ನಮಗೂ ಕೂಡ ಈ ಕಾಲಗಳಲ್ಲಿ ಕಷ್ಟ ಬಂದಿದೆ. ಹಲ್ಲೆಲೂಯಾ. ಎಲ್ಲರಿಗೂ ಇಕ್ಕಟ್ಟು ಬರೋ ತರ ನಮಗೂ ಬಂದಿದೆ. ಆದರೆ ನಾವು ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವರಾಗಿದ್ರೆ, ನಾವು ಸತ್ಯವೇದದಲ್ಲಿರುವ ವಾಕ್ಯಗಳನ್ನು ಅನುಸರಿಸಿ ನಡೆಯುವರಾದ್ರೆ, ಅವರಿಗೆ ಬರುವ ಕಷ್ಟ ನಮಗೂ ಬಂದರೂ ಕೂಡ ನಮಗದರಲ್ಲಿ ಕೆಟ್ಟು ಹೋಗಕ್ಕೆ, ಎಲೆ ಬಾಡಕ್ಕೆ ಬಿಡಲ್ಲ. ಹಲ್ಲೆಲೂಯಾ. ನಮ್ಮಲ್ಲಿ ಬಂದು ಗಾಳಿ ಬೀಸುತ್ತೆ, ಅದು ಹಾಗೆ ಹೋಗುತ್ತೆ. ಹಲ್ಲೆಲೂಯಾ. ನಮ್ಮಲ್ಲಿ ಕಾಯಿಲೆಗಳು ಬಂದು ಟಚ್ ಮಾಡಿದ್ರು ನಮಗೆ ತೊಂದರೆ ಕೊಡೋದು ಹೊರಟು ಹೋಗ್ಬೇಕು. ಹಲ್ಲೆಲೂಯಾ. ಸಾಲ ಸಂಕಷ್ಟಗಳು ನಮ್ಮಲ್ಲಿ ಬಂದರೂ ಕೂಡ ನಮಗೆ ಟಚ್ ಆಗೋದು ಹೋಗ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಹೇಗಿರಬೇಕು? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಧ್ಯಾನಿಸ್ತಿರ್ಬೇಕು. ಹಲ್ಲೆಲೂಯಾ. ಈ ಕೆಟ್ಟದುಗಳಿಗೆಲ್ಲ ನಾವು ಭಾಗವಹಿಸಿದ್ರೆ ಕೆಟ್ಟದು ಮಾಡುವ ಎಲ್ಲರಿಗೂ ಬರುವ ಶೋಧನೆ ನಮಗೂ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ನಮ್ಮ ಬೇರುಗಳು ಕ್ರಿಸ್ತನಲ್ಲಿ ಬೇರೂರುವುದಾದರೆ, ಹಲ್ಲೆಲೂಯಾ, ಕ್ರಿಸ್ತನ ವಾಕ್ಯಗಳಲ್ಲಿ ಯೇಸಪ್ಪ ನಮಗೆ ಹೇಳಿಕೊಟ್ಟ ವಾಕ್ಯದಲ್ಲಿರುವ ವಚನಗಳನ್ನು ಓದಿ
ಅದನ್ನು ನಾವು ಧ್ಯಾನಿಸುತ್ತಾ ಅದರಲ್ಲಿ ಬೇರೂರು ಯೇಸಪ್ಪ ಹೇಳಿದ ವಾಕ್ಯಗಳು ಪಾಲನೆ ಮಾಡಿ ನಾವು ನಡೆಯುವುದಾದ್ರೆ ನಿಶ್ಚಯವಾಗಿ ನಮಗೆ ಎಲ್ಲರಿಗೂ ಬರುವ ನಮಗೆ ಬಂದ್ರು ನಮಗೆ ಬಿಡುಗಡೆ ಇದೆ. ಹಲ್ಲೆಲೂಯಾ. ಅದು ಬಂದ್ರು ನಾವು ಮತ್ತೆ ನೋಡುವಾಗ ನಾವು ಅದ್ಭುತವಾಗಿರ್ತೀರ. ಹಲ್ಲೆಲೂಯಾ. ಎಲ್ಲರೂ ಇರೋದ್ರೆ ನಾವು ಕೆಟ್ಟು ಹೋಗುವುದಿಲ್ಲ. ಕರ್ತರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ಹಲ್ಲೆಲೂಯಾ. ನೋಡಿ ವಾಕ್ಯ ಹೇಳುತ್ತೆ, ಅದರ ಮೇಲೆ ಪಾಡುವುದೇ ಇಲ್ಲ, ಅದರಂತೆ ಅವರ ಕಾರ್ಯಗಳೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ನಿಶ್ಚಯವಾಗಿ ಈ ವಾಕ್ಯ ಕೇಳುವಾಗ ನೀವು ಅರ್ಥ ಮಾಡಿಕೊಳ್ಳಿ, ಎಲ್ಲಾ ಶೋಧನೆಗಳು ಬರುವಾಗ ನಾವು ಕುಗ್ಗಿ ಹೋಗಿ ನಾವು ಕಷ್ಟದಲ್ಲಿ ತುಂಬಾ ಸುಸ್ತಾಗಿ ಹೋಗುತ್ತಾ ಇದ್ರೆ ನಮ್ಮ ಮಾರ್ಗದಲ್ಲಿ ಈ ವಾಕ್ಯಗಳಲ್ಲಿ ಏನಿರೋ ಕೆಲವು ವಾಕ್ಯಗಳು ನಾವು ಪಾಲನೆ ಮಾಡ್ತಾ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಹೇಳಿದೆಯಲ್ಲ, ದುಷ್ಟರ ಆಲೋಚನೆಯಿಂದ ನಡಿಬಾರದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಬಾರ್ದು, ಧರ್ಮನಿಂದಗಳೊಡನೆ ಕೂತ್ಕೊಳ್ಬಾರ್ದು. ನಮಗೆ ಸ್ವಲ್ಪ ಭಯ ಭಕ್ತಿ, ಒಂದು ದೇವರ ಭಯ ಇರಬೇಕು. ದೇವರೇ ನಾನಿದು ಮಾತಾಡಿದ್ರೆ ಆಶೀರ್ವಾದ ಕಳೆದು ಹೋಗುತ್ತೆ ಅಲ್ಲ ಕ್ರಿಸ್ತನಲ್ಲಿ ಬೇರೂರುವ ಜೀವನ. ಹಲ್ಲೆಲೂಯಾ. ನಾನು ಹೀಗೆ ನಡೆದ್ರೆ ನನಗೆ ಆಶೀರ್ವಾದ ಕಳೆದು ಹೋಗುತ್ತೆ ಮನಸ್ಸಲ್ಲಿದ್ರೆ ನಮಗೆ ಭಯ ಇರುತ್ತೆ. ಆವಾಗ ನಮ್ಮಲ್ಲಿ ಆಶೀರ್ವಾದ ಬಂದು ಸೇರುತ್ತೆ. ನೋಡಿ, ಅವನು ಎಷ್ಟೋ ಜನನು ಅವನ ನೀರಿನ ಕಾಲುವೆ ಬಳಿಯಲ್ಲಿ ಬರೆದಿರುವ ಮರದ ಹಾಗಿರುವನು, ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಹಲ್ಲೆಲೂಯಾ. ನಮಗೆ ನಮ್ಮ ಸಮಯಕ್ಕೆ ತಕ್ಕ ಆಶೀರ್ವಾದ ನಮಗಿದ್ದೇ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಶೀರ್ವಾದಗಳು ಈ ವಾಕ್ಯ ಎಲ್ಲ ಕೇಳ್ತಾರ. ಕ್ರಿಸ್ಮಸ್ ಹಬ್ಬ ಅಂತ ಹೇಳಿ ನೀವು ಬಂದಿದ್ದೀರಾ. ಆದರೆ ಇವತ್ತು ಹಬ್ಬದಲ್ಲಿ ಸಂತೋಷವಾಗಿ ಬಂದರೂ ಕೂಡ ಕುಟುಂಬದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಒಂದೊಂದು ಸಮಸ್ಯೆಗಳನ್ನು ನೋಡುವಾಗ ನಮಗೆ ಈ ಸಮಾಧಾನ ಸಿಗುತ್ತಾ ಇಲ್ಲಂದ್ರೆ ನಾವು ಈ ಕಾಲುವೆ ಬಳಿಯಲ್ಲಿ ನೀರಿನ ಬಳಿಯಲ್ಲಿ ನಾವು ಇರಬೇಕಿತ್ತು. ಆದರೆ ಸ್ವಲ್ಪ ನಮ್ಮ ಬೇರುಗಳು ನೋಡಿ ಧರ್ಮದಿಂದ ಕೂತ್ಕೊಳ್ಳೋದಾಗ್ಲಿ, ಮತ್ತೆ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಧ್ಯಾನಿಸ್ತಿರೋದು, ಪ್ರಾರ್ಥನೆ ಕಡಿಮೆ ಆಗಿರ್ಬೋದು. ಸರಿ, ಇಷ್ಟೆಲ್ಲ ಸಾಕು, ಹಾಗೆ ನಮಗೆ ಕೊರತೆಯಾಗಿರುತ್ತೆ. ಅಲ್ಲಿ ಇವತ್ತು ನಾವು ಈ ಕ್ರಿಸ್ಮಸ್ ದಿವಸದಲ್ಲಿ, ಕ್ರಿಸ್ಮಸ್ ಅಂದ್ರೆ ಏನು, ಕ್ರಿಸ್ತನು ಈ ಭೂಮಿಗೆ ಬಂದು 2020 ವರ್ಷ ಆಯ್ತು. AD-BC ನಮಗೆ ಕೊಟ್ಟಿರೋದು ಪ್ರಪಂಚದಲ್ಲೇ ಗುರುತಾಗಿದೆ. ಹಲ್ಲೆಲೂಯಾ. ಯಾರು ಯೇಸು ಬಂದಿರೋದ್ರು AD ಬಂದಿದಂಗೆ BC ಬಂದಿದಂಗೆ. BC ಅಂದ್ರೇನು, ಬಿಫೋರ್ ಕ್ರೈಸ್ಟ್, ಯೇಸುವಿಗೆ ಮುಂಚೆ. AD ಅಂದ್ರೆ ಆನೋಡ್ ಅಂದ್ರೆ ಯೇಸು ಬಂದದ ಮೇಲೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಬಂದಿದ್ದಕ್ಕೆ ಗ್ಯಾರಂಟಿ. ಹಲ್ಲೆಲೂಯಾ. ಯೇಸು ಏನಕ್ಕೋಸ್ಕರ ಬಂದಿದೆ? ನಮ್ಮ ಪಾಪ ಪರಿಹಾರಕ್ಕೋಸ್ಕರ. ನಾವು ಇದರ ಧರ್ಮನಿಂದಕರಾಗಿ ಪಾಪ ಮಾಡಿ ಕೆಟ್ಟು ಹೋಗದಿರುವುದಕ್ಕೋಸ್ಕರ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ಯೆಹೋವನು ನಮ್ಮನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಭೂಮಿಗೆ ಕಳಿಸಿಕೊಟ್ಟಿದ್ದಾರೆ. ಆ ಕರ್ತನಾದ ಯೇಸು ಭೂಮಿಗೆ ಬಂದು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಯೇಸು ಪರಲೋಕವನ್ನು ಬಿಟ್ಟು, ಸುಂದರವಾದ ಪರಲೋಕ ಬಿಟ್ಟು ಬರುವಾಗ ಅವರ ಮನಸ್ಸಲ್ಲಿ ಏನಿತ್ತು ಗೊತ್ತಾ? ನಮ್ಮ ಒಬ್ಬರ ಮುಖ. ಹಲ್ಲೆಲೂಯಾ. ಆ ಸುಂದರವಾದ ಪರಲೋಕ ಬಿಟ್ಟು ದೇವರು ಬರುವಾಗ, ಯೇಸುವಾಗಿ ಬರಕ್ಕೆ ಹೋಗುವಾಗ ದೇವರ ಮನಸ್ಸಲ್ಲಿ ಏನಿತ್ತು? ನಮ್ಮೊಬ್ಬೊಬ್ಬರ ಮುಖ. ನನ್ನ ಮಗನು, ನನ್ನ ಮಗಳು, ಇವರು ನರಕಕ್ಕೆ ಹೋಗ್ತಾರೆ, ಇವರು ರಕ್ಷಿಸಬೇಕಂದ್ಬಿಟ್ಟು ಒಂದು ಗೋದಲಿಯಲ್ಲಿ ಯೇಸು ಸ್ವಾಮಿಯನ್ನು ಹುಟ್ಟಿದ ಮೇಲೆ ಮಲಗಿಸಿರುವುದು. ಹಲ್ಲೆಲೂಯಾ. ನಮಗಾದ್ರೂ ಚಿಕ್ಕದಾದ ಒಂದು ಮನೆಯಾದ್ರೂ ಇರುತ್ತೆ. ಯೇಸು ಸ್ವಾಮಿಗೆ ಹುಟ್ಟಲಿ ಬರಲಿಕ್ಕೆ ಎಲ್ಲ ಬಡವರಿಗಿಂತ ಬಡವನಾಗಿ ಯೇಸು ಗೋದಲಿಯಲ್ಲೇ ಮಲಗಿಸಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ದೇವರು ಇವತ್ತು ನಾವು ಪ್ರೇಯರ್ ಮಾಡೋಣ, ಯೇಸಪ್ಪ ಇವತ್ತು ನನ್ನಲ್ಲಿ ನೀನು ಹುಟ್ಟಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಧ್ಯಾನಿಸುತ್ತಾ ಇರುವನು ನೀರಿನ ಕಾಲುವೆಯಲ್ಲಿ ನಿಂತಿರುವ ಮರದ ಹಾಗೆ, ಯಾವ ಬೇಸಿಗೆ ಬರಲಿ, ಯಾವ ಕಷ್ಟ ಬರಲಿ, ಯಾವ ಇಕ್ಕಟ್ಟು ಬರಲಿ, ಅದು ಹಸಿರಾಗಿರಬೇಕು. ಹಲ್ಲೆಲೂಯಾ. ನಾನು ನೀವು ಹಸಿರಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಮ್ಮ ಕರ್ತನು ಒಣಗಿ ಹೋಗಿದೆ. ಹಲ್ಲೆಲೂಯಾ. ಯೇಸು ಭೂಮಿಗೆ ಬಂದು ಶಿಲುಬೆಯಲ್ಲಿ ಒಣಗಿದ ತರ ರಕ್ತ ಎಲ್ಲ ಸುರಿದು ನಮಗೋಸ್ಕರ ತುಂಬಾ ಕಷ್ಟ ಅನುಭವಿಸಿ ಪ್ರಾಣ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ನಾವು ಆಶೀರ್ವದಿಸಲ್ಪಡಬೇಕು. ಹಲ್ಲೆಲೂಯಾ. ಏನಾದ್ರೂ ಕೊರತೆ ಇದ್ರೆ ನಾವು ವಾಕ್ಯಗಳಲ್ಲಿ ಸರಿಯಾಗಿ ನೆಲೆಗೊಂಡಿಲ್ಲ ಅಂತ ಅರ್ಥ. ಆದ್ರಿಂದ ನಾವೇನ್ ಮಾಡ್ಬೇಕು? ದೇವರೇ, ನಿಮ್ಮ ವಾಕ್ಯಗಳಲ್ಲಿ ನಾನು ಬೇಕಾದ ರೀತಿಯಲ್ಲಿ ನೆಲೆಗೊಳ್ಳಲಿಕ್ಕೆ ಸಹಾಯ ಮಾಡೋದು ಪ್ರಾರ್ಥನಾ ಮಾಡೋಣ. ಹಲ್ಲೆಲೂಯಾ. ದೇವರಿಗೆ ಇಷ್ಟೇ ಯಾವ್ದಾದ್ರು ಕಾರ್ಯಗಳು ಮಾಡ್ತಾ ಇದ್ರೆ ದೇವರಿಗೆ ಹೇಳೋಣ, ದೇವರಿಗೆ ಅಂತ ಸ್ವಭಾವಗಳನ್ನೆಲ್ಲ ಬಿಡುಗಡೆ ಕೊಡುವುದು ಪ್ರಾರ್ಥನೆ ಮಾಡೋಣ. ನಾವೀಗ ಒಂದು ನಿಮಿಷಗಳನ್ನು ಭಾಗಿ ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥಿಸೋಣ, ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೇ, ನನಗೆ 2019ನೇ ವರ್ಷದಿಂದ ಈ 20ನೇ ವರ್ಷ ಕ್ರಿಸ್ಮಸ್ ತನಕ ಕಾಪಾಡಿಕೊಂಡು ಬಂದದಕ್ಕೆ ಸ್ತೋತ್ರ ಎಂದು ಹೇಳೋಣ. ಅನೇಕರು ಭೂಮಿಯಿಂದ ಮಾರ್ಪಟ್ಟು ಹೋಗುವಾಗ ನನ್ನನ್ನು ನಿಮ್ಮನ್ನು ಪ್ರೀತಿಸಿದ ಕರ್ತನು ಉಸಿರು ಕೊಟ್ಟು ಆಯುಸ್ಸು ಕೊಟ್ಟು ನಮ್ಮ ಮನೆ ಮಕ್ಕಳೆಲ್ಲರನ್ನೂ ಕಾಪಾಡಿದ್ರಲ್ಲ, ಯೇಸಪ್ಪ ನಿನಗೆ ಸ್ತೋತ್ರ ಅಂತ ಹೇಳೋಣ. ದೇವರ ವಾಕ್ಯಗಳಲ್ಲಿ ನಾವು ಬೇರೂರುವರಾದ್ರೆ ನಾವು ತಕ್ಕ ಕಾಲದಲ್ಲಿ ಫಲ ಕೊಟ್ಟೇ ಕೊಡ್ತೀರಾ. ಆದ್ರೆ ನಮ್ಮ ಜೀವನದಲ್ಲಿ ಕೊರತೆಗಳು, ದುಃಖಗಳು, ಬೇಜಾರು ಹೆಚ್ಚುತ್ತಾ ಬರೋದಾದ್ರೆ
ಆಲೋಚನೆ ಮಾಡಿಕೊಳ್ಳಿ, ಯೋಚಿಸಿರಿ. ನಮ್ಮಲ್ಲಿ ಕೊರತೆಗಳು ಬರ್ತಾ ಇದೆ. ನಾವು ದೇವರ ವಾಕ್ಯಗಳಲ್ಲಿ ಬೇರೂರುತ್ತಾ ಇಲ್ಲ. ನಾವು ಧರ್ಮಶಾಸ್ತ್ರವನ್ನು ಓದಿ ಅದನ್ನು ಧ್ಯಾನಿಸುತ್ತಾ ಇಲ್ಲ. ವಾಕ್ಯಗಳು ಓದಲಿಕ್ಕೆ ನಮಗೆ ಟೈಮ್ ಇದೆಯೋ? ನಾವು ಈ 2020ನೇ ವರ್ಷ ಎಷ್ಟು ಸಮಯ ನಾವು ಬೈಬಲನ್ನು ಓದಿ ಅದನ್ನು ಧ್ಯಾನಿಸಿದ್ದೀರಾ? ಎಷ್ಟು ಸಮಯ ನಾವು ಪ್ರಾರ್ಥನಾ ಮಾಡಿದಿರಾ? ಎಷ್ಟು ಸಮಯ ಯೇಸಪ್ಪ ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಯೇಸಪ್ಪನ ಹತ್ರ ಸ್ವಲ್ಪ ಮಾತಾಡಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಒಂದೊಂದು ಲೆಕ್ಕ ಮಾಡಿ ನೋಡೋಣ. 2020 ಮುಗಿದೋಗ್ತಾ ಇದೆ. ನನ್ನ ಕರ್ತನಿಗೋಸ್ಕರ ನಾನು ಏನೇನೆಲ್ಲ ಮಾಡಿದೆ, ನನ್ನ ಯೇಸಪ್ಪನಿಗೋಸ್ಕರ ನಾನು ಏನೇನೆಲ್ಲ ಮಾಡಿದೆ. ಯೇಸು ಇವತ್ತು ಹುಟ್ಟಿ ಬಂದಿದ್ದ ಸಂತೋಷ ನಮಗಿದೆ. ಆದ್ರೆ ನಮ್ಮ ಜೀವನದಲ್ಲಿ ಆ ಸಂತೋಷಕ್ಕೆ ತಕ್ಕ ಹಾಗೆ ಫಲ ಇದೆಯಾ? ಆಶೀರ್ವಾದ ಇದೆಯಾ? ಏನಾದ್ರೂ ಕಷ್ಟಗಳಿಂದ ಒಬ್ಬಾಗಿ ಹೋಗುತ್ತಾ ಇದ್ರೆ ಕರ್ತನು ಇವತ್ತು ಹೇಳ್ತಾ ಇದೆ, ಮಗನೇ ಮಗಳೇ, ನಾನು ನಿನ್ನ ಹೃದಯದಲ್ಲಿ ಇರ್ಲಿಕ್ಕೆ ಇಷ್ಟಪಡುತ್ತೀನಿ. ಆದ್ರೆ ಯಾವಾಗಲೂ ಧರ್ಮಶಾಸ್ತ್ರದಲ್ಲಿ ನೀವು ಆನಂದ ಪಡುವರಾಗಿರಬೇಕು. ನೀವು ದೇವರ ವಾಕ್ಯ ಓದುವರಾಗಿರಬೇಕು, ಪ್ರಾರ್ಥನೆ ಮಾಡುವರಾಗಿರಬೇಕು. ಸಮಯ ಸಿಕ್ಕುವಾಗಲೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸು ನಮಗಿರಬೇಕು. ಹಾಗಾದ್ರೆ ನಾವು ದೊಡ್ಡ ಬೇಸಿಗೆ ತರ, ದೊಡ್ಡ ಕೊರೋನಾ ತರ ಎಂತ ಬಾಧೆಗಳು ಬಂದ್ರು ನಮ್ಮ ಎಲೆ ಬಾಡುವುದೇ ಇಲ್ಲ, ನಮ್ಮ ಜೀವನ ಬಾಡುವುದೇ ಇಲ್ಲ. ನಾವು ಆಶೀರ್ವಾದ ನಿಧಿಗಳಾಗಿರುತ್ತೀರಾ. ನಮ್ಮ ಕುಕ್ಕಿ ಹೋಗಕ್ಕೆ ದೇವರು ಬಿಡಲ್ಲ. ಒಪ್ಪಿಸಿಕೊಡೋಣ, ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ತಗ್ಗಿಸೋಣ. ಮುಂದಿರುವ ವಾಕ್ಯ ಕೇಳೋದಕ್ಕೆ ಮುಂಚಿತವಾಗಿ ದೇವರೇ ನಮ್ಮನ್ನು ಶುದ್ಧಿ ಮಾಡುವುದು ಕೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೋಗ್ಯನು ನಾನಲ್ಲ ಪ್ರಭುವೇ, ನಿಮ್ಮ ಮುಂದೆ ನಾನಿಲ್ಲಲು. ಯೋಗ್ಯನು ನಾನಲ್ಲ ಪ್ರಭುವೇ, ನಿಮ್ಮ ಮುಂದೆ ನಾನಿಲ್ಲಲು. ಯೋಗ್ಯತೆ ನನಗಿಲ್ಲ ಪ್ರಭುವೇ, ಕೈ ನಾವು ಮಂಡಿ ಹೇಳೋಣ, ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡೋಣ. ಒಂದು ವೇಳೆ 2020ನೇ ವರ್ಷದಲ್ಲಿ ನಮಗೆ ಧರ್ಮಶಾಸ್ತ್ರದಲ್ಲಿ ಹಗರಲ್ಲೂ ಧ್ಯಾನಿಸಿ ದೇವರನ್ನು ಪ್ರೀತಿಸಿ ಮಾಡೋದರಲ್ಲಿ ಕೆಲ ಕೊರತೆಗಳು ಬಂದಿರಬಹುದು. ಆದರೆ ಇವತ್ತು ನಾವು ಒಂದು ಸಲ ಅರಿಕೆ ಮಾಡೋಣ. ಕರ್ತನಾದ ಯೇಸುವೇ, ಕ್ರಿಸ್ಮಸ್ ಆಗಿ ದೇವರೇ ನನ್ನ ಜೀವನದಲ್ಲಿ ಯೇಸಪ್ಪ ನೀನು ಹುಟ್ಟಿ ಬರಬೇಕು. ನನ್ನಲ್ಲಿ ಏನಾದರೂ ಕೆಟ್ಟ ಚಟಗಳು, ಕೆಟ್ಟ ಗುಣಗಳು, ಕೆಟ್ಟ ಸ್ವಭಾವಗಳು ಇನ್ನೂ ನೆಲೆಗೊಳ್ಳಿರುವುದಾದ್ರೆ ದೇವರೇ ಇವತ್ತು ನನಗೆ ಬಿಡುಗಡೆ ಕೊಡು. ನನ್ನ ಆಶೀರ್ವಾದ ನಿಧಿಯಾಗಬೇಕು. ನಾನು ಮತ್ತೊಬ್ಬರಿಗೆ ಸಹಾಯ ಮಾಡುವ ತರ, ಮತ್ತೊಬ್ಬರು ನನ್ನನ್ನು ನೋಡಿ ಆಶೀರ್ವಾದಿಸಲ್ಪಟ್ಟವರು ಹೇಳುವ ಪ್ರಕಾರ ದೇವರೇ ನನ್ನನ್ನು ಶುದ್ಧಿ ಮಾಡು. ನನ್ನ ಹೃದಯದಲ್ಲಿ ಬಂದ ಚಿಂತೆಗಳು ನಿಮಗೆ ಗೊತ್ತು ದೇವರೇ. ನನ್ನ ಕೈಗಳಿಂದ ಮಾಡಿದ ಕೆಲಸಗಳು ನಿಮಗೆ ಗೊತ್ತು ದೇವರೇ. ನನ್ನ ಜೀವನದಲ್ಲಿ ಬಂದ ಎಲ್ಲಾ ಪಾಪಗಳು, ಶಾಪದ ಕಲೆಗಳೆಲ್ಲ ನಿಮಗೆ ಗೊತ್ತು ದೇವರೇ. ತಿಳಿಯದಲ್ಲಿ ನಾವು ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸು ಅಂತ ಕೇಳೋಣ. ಕ್ಷಮಿಸು ದೇವರೇ. ನನ್ನ ಹೃದಯದಲ್ಲಿ ನೀವು ಬಾ ಸ್ವಾಮಿ. ತೊಳೆದಿರುವ ಪಾತ್ರದಲ್ಲಿ ನಾವು ಒಳ್ಳೆ ಪದಾರ್ಥಗಳು ಹಾಕುವುದು. ಹಾಗಾದ್ರೆ ಹೃದಯ ಶುದ್ಧಿ ಮಾಡಿದರೆ ಈ ಮುಂದಿನ ಸಮಯದಲ್ಲಿರುವ ವಾಕ್ಯಗಳಲ್ಲಿ ಯೇಸು ರಾನೇ ನಮಗೆ ರಕ್ಷಕನಾಗಿ ನಮ್ಮ ಹೃದಯದಲ್ಲಿ ಹುಟ್ಟಿ ಬರುತ್ತಾರೆ. ಯೇಸು ಹುಟ್ಟಿ ಬಂದ್ರೆ ಸರ್ವ ಜನರಿಗೂ ಉಂಟಾಗುವ ಮಹಾ ಸಂತೋಷವನ್ನು ನಿಮಗೆ ತಿಳಿಸುತ್ತೇನೆ. ನಿಮಗೋಸ್ಕರ
ಒಂದು ರಕ್ಷಕನು ಹುಟ್ಟಿದ್ದಾನೆ. ಹಾಲೆಲೂಯಾ. ನಮ್ಮ ಕಷ್ಟಗಳನ್ನು ಬಿಡಿಸಲಿಕ್ಕೆ ರಕ್ಷಕನು ಹುಟ್ಟಿದ್ದಾನೆ. ಇವತ್ತು ನನ್ನ ಹೃದಯದಲ್ಲಿ ಹುಟ್ಟಲಿ, ನನ್ನ ಹೃದಯದಲ್ಲಿ ಹುಟ್ಟಿ ಬರಲಿ ಯೇಸುವೆ. ಎಲ್ಲರೂ ಕೇಳಿಕೊಳ್ಳಿ, ಯೇಸಪ್ಪ ನನ್ನ ಹೃದಯದಲ್ಲಿ ಯೇಸು ಹುಟ್ಟಿದಳು ಸಂತೋಷ. ಪವಿತ್ರಾತ್ಮನು ಮರಿಯಳ ಒಳಗಡೆ ಹೋಗುವಾಗ ಯೇಸುವಾಗಿ ರೂಪಿಸಲ್ಪಟ್ಟಿದೆ. ಆಮೇಲೆ ಮರಿಯಳು ಹೇಳಿದ್ರು, ಶಕ್ತನಾದವನು ನನ್ನಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ನಾವು ಕೂಡ ಹೇಳಬೇಕು, ಶಕ್ತನಾದವನು ನನ್ನಲ್ಲಿ ದೊಡ್ಡ ಕಾರ್ಯ ಮಾಡಿದ್ದಾರೆ, ನನ್ನನ್ನು ಆಶೀರ್ವದಿಸಿದ್ದಾರೆ, ನಾನು ದೇವರಿಂದ ಅದ್ಭುತವನ್ನು ಹೊಂದಿದವರಾಗಿದ್ದೀನಿ, ಹೊಂದಿದವರಾಗಿದ್ದೀನಿ ಹೇಳುವಂತೆ ಇವತ್ತು ನಾವು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಇವತ್ತು ನಮ್ಮ ಹೃದಯವನ್ನು ಶುದ್ಧಿ ಮಾಡುತ್ತೀನಪ್ಪ. ನೀವು ನಮ್ಮ ಒಳಗಡೆ ಬಂದು ವಾಸ ಮಾಡು ಯೇಸಪ್ಪ. ನಮ್ಮೆಲ್ಲರ ಒಳಗಡೆ ಓ ಯೇಸುವಾಗಿ ಪವಿತ್ರಾತ್ಮನೇ ನೀವು ನಮ್ಮಲ್ಲಿ ಬಂದು ಹುಟ್ಟಿ ನಿಮ್ಮ ಗುಣಗಳಿಂದ ನಾವು ಬದುಕುವುದೇ ಸಹಾಯ ಮಾಡು. ಎಲ್ಲರ ಮುಂದೆ ನಾವು ಶುದ್ಧೀಕರಿಸಲ್ಪಡಲಿ. ಓ ದೇವರೇ, ನದಿಯ ದಡದ ಮರದ ಹಾಗೆ ನಾನು ಇರಬೇಕು ಬರ್ತಾನೆ, ನೀರಲ್ಲಿ ಬೇರೂರಿ ನಾನು ಬೆಳೆಯಬೇಕು ಬರ್ತಾನೆ, ನಾನು ಮಾಡುವ ಕಾರ್ಯಗಳೆಲ್ಲ ಸಫಲವಾಗಬೇಕಪ್ಪ. ಓ ನಿಮಗೆ ಸ್ತೋತ್ರ ಡ್ಯಾಡಿ. ನಮ್ಮಲ್ಲಿ ಹುಟ್ಟು ಬರಬೇಕಾಗಿ ಎಲ್ಲ ಪ್ರಾರ್ಥನೆ ಮಾಡುವ ಮಕ್ಕಳಲ್ಲೂ ಆ ದೇವರ ಚೈತನ್ಯ ತುಂಬಲಿ. ಪವಿತ್ರಾತ್ಮನ ಒಳಗಡೆ ಹೋಗುವಾಗ ಮರಿಯಳಲ್ಲಿ ಯೇಸು ಹುಟ್ಟಿದ ಹಾಗೆ ಈಗ ದೇವರೇ ಒಬ್ಬೊಬ್ಬರ ಹೃದಯದಲ್ಲೂ ಯೇಸುವಿನ ಸಾನ್ನಿಧ್ಯ ಅನುಭವಿಸಿಕೊಳ್ಳಲಿ, ಯೇಸುವಿನ ಪ್ರಸನ್ನ ಅನುಭವಿಸಿಕೊಳ್ಳಲಿ. ಕರ್ತನೇ, ನಿಮಗೆ ವಂದನೆ 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 ಅರ್ಪಿದೆ. ಅದ್ಭುತವಾಗಿ ನಡೆಸಪ್ಪ ದೇವರೇ. ಎಲ್ಲ ಬಂಧನಗಳನ್ನು ಬಿಚ್ಚಿ ದೇವರ ಚೈತನ್ಯದಲ್ಲಿ ತುಂಬಿಸಿ ಇವತ್ತಿನ ನಿಮ್ಮ ಜೊತೆಯಾಗಿ ನಡೆಯಲು ಒಂದು ಜೀವನ ಕೊಂಡು ಮಾರ್ಪಾಡು ಬರಲಿ. ಯೇಸು ಜೊತೆಯಲ್ಲಿ ನಡೆಯುವ ಅನುಭವ ಉಂಟಾಗಲಿ. ಎಲ್ಲರೂ ಭಯಭಕ್ತಿ ನಂಬಿಕೊಳ್ಳಕ್ಕೆ ನಮಗೆಲ್ಲರಿಗೂ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಈ ಮುಂಜಾನೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ. ಬದಲಹೇಮಿನ ಗೋದಲಿಯಲ್ಲಿ ಹುಟ್ಟಿ ಬಂದ ಯೇಸುವೆ, ಇವತ್ತು ನನ್ನ ಹೃದಯದಲ್ಲಿ ಯೇಸುವೆ ನೀವು ಹುಟ್ಟಿ ಬರಬೇಕಪ್ಪ. ನನ್ನ ಹೃದಯವೆಂಬ ಗೋದಲಿಯಲ್ಲಿ ಕರ್ತನೇ ನೀವು ಹುಟ್ಟಿ ಬರಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದೇವರೇ, ನೀವು ನನ್ನ ಹೃದಯದಲ್ಲಿ ಹುಟ್ಟಿ ಬರಬೇಕು ಸ್ವಾಮಿ, ನನ್ನಲ್ಲಿ ಹುಟ್ಟಿ ಬರಬೇಕು ಸ್ವಾಮಿ. ನೀವು ನನ್ನ ಒಳಗಡೆ ಇದ್ದರೆ, ನೀವು ನನ್ನಲ್ಲಿ ಇದ್ದರೆ ದೇವರೇ ನನ್ನ ಜೀವನ ದೇವರೇ ಬೆಳಕಾಗಿ ಮಾರ್ಪಡುತ್ತದೆ ಕರ್ತನೆ. ನೀ ನನ್ನಲ್ಲಿ ಇದ್ದರೆ ಮಾತ್ರ ನಾವು ದೇವರೇ ಬೆಳಕಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ ಅಪ್ಪ. ನಿನ್ನ ಪಾದ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳುತ್ತೇನೆ, ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ. ನಿನ್ನ ಪರಿಶುದ್ಧ ನಾಮ ಮಾತ್ರ ಮಹಿಮೆ ಪಡಲಿ. ಯೇಸು ನಾಮದಲ್ಲಿ ಸಮರ್ಪಿಸುತ್ತೇನೆ ತಂದೆಯೇ, ಆಮೆನ್. ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಾಕ್ಯ ಓದಿಕೊಳ್ಳೋಣ. ಹೆದರಬೇಡಿರಿ, ಜನರಿಗೆಲ್ಲ ಆ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ. ಪ್ರಿಯರೇ, ಕ್ರಿಸ್ಮಸ್ ಹಬ್ಬ ಎಂಬುದನ್ನು ನಮಗೊಬ್ಬ ರಕ್ಷಕನು ಹುಟ್ಟಿದ್ದಾರೆ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ್ರೆ ಏನು? ನಮಗೆ ಒಬ್ಬ ರಕ್ಷಕನು ಸಿಕ್ಕಿದ ದಿವಸ. ನಮ್ಮ ಕ್ರಿಸ್ಮಸ್ ಎಂಬುದು ನನಗೊಬ್ಬ ರಕ್ಷಕ ಸಿಕ್ಕಿದ್ದಾನೆ. ಹಲ್ಲೆಲೂಯಾ. ನೀವು ಹೇಳಿರಿ, ನನಗೊಬ್ಬ ರಕ್ಷಕ ಸಿಕ್ಕಿದ್ದಾರೆ, ನನಗೊಬ್ಬ ರಕ್ಷಕನು ಸಿಕ್ಕಿದ್ದಾರೆ. ಹಲ್ಲೆಲೂಯಾ. ಅದೇ ಕ್ರಿಸ್ಮಸ್. ಹಾಗೆ ಆ ರಕ್ಷಕನಾದ ಯಾರು ಎಂದು ಕೇಳಿದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯೇಸು ಹುಟ್ಟಿದ ವಿಚಾರ ಬಗ್ಗೆ ಹೇಳುವಾಗ ನೋಡಿ, ಬದಲಹೇಮಿನಲ್ಲಿ ಎಲ್ಲಾ ಜನರು ಹೋಗಿ ಒಂದು ಸೆನ್ಸಸ್ ಕಾನೇಶುಮಾರಿ ತೆಗಿಲಿಕ್ಕಾಗಿ ಎಲ್ಲ ಜನರು ಬದಲಹೇಮಕ್ಕೆ ಹೋಗುವಾಗ ಪೂರ್ಣ ಗರ್ಭಿಣಿಯಾಗಿರುವ ಮರಿಯಳನ್ನು ಕರೆದುಕೊಂಡು ಮತ್ತು ಜೋಸೆಫನು ಸೇರಿ ಆ ಬದಲಹೇಮಿನಲ್ಲಿ ಸೆನ್ಸಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ರೇಷನ್ ಕಾರ್ಡ್ದು ನಿಮ್ದು ತಪ್ಪು ಕೊಡಬೇಕು, ಅದೇ ಈಗ ರಿನ್ಯೂ ಮಾಡಬೇಕು ಅಂದ್ರುವಾಗ ನಾವೆಲ್ಲ ಏನ್ ಮಾಡೋದು, ಅಲ್ಲಿ ಪಂಚಾಯತ್ ಆಫೀಸ್ ಬನ್ರಿ, ಇಲ್ಲದ್ರೆ ಒಂದು ಸ್ಕೂಲ್ ಹತ್ರ ಬನ್ನಿ ಎನ್ನುವಾಗ ಎಲ್ಲರಲ್ಲಿ ಹೋಗೋದು. ಆದರೆ ಅದೇ ತರ ಆವಾಗ ಸೆನ್ಸಸ್ ಕೊಡ್ಲಿಕ್ಕಾಗಿ ಅವರ ಜನಸಂಖ್ಯೆ ಲೆಕ್ಕ ಕೊಡಲಿಕ್ಕಾಗಿ ಬದ್ಲಹೇಮ್ ಎಂಬ ಊರಿಗೆ, ಅಲ್ಲಿ ಆ ಸೀಮೆಯಲ್ಲಿ ಆ ಪ್ರಾಂತ್ಯದಲ್ಲಿರುವಂತ ಜನ ಎಲ್ಲ ಆ ಬದ್ಲಹೇಮ್ ಎಂಬ ಊರಿಗೆ ಹೋಗುವಾಗ ಮರಿಯಳು ಹೋಗ್ಬೇಕಾಯ್ತು. ಯಾಕಂದ್ರೆ ಪೂರ್ಣ ಗರ್ಭಿಣಿ ಆಗಿದ್ದರೂ ಕೂಡ ಅಲ್ಲಿ ಹೆಸರು ಕೊಡಬೇಕಲ್ಲ, ಇಲ್ಲದ್ರೆ ಹೆಸರು ಡಿಲೇಟ್ ಆಗುತ್ತೆ ಅಂದ್ಕೊಂಡು ಮರಿಯಳನ್ನು ಹೋಗಿದ್ದಾರೆ. ಹಾಗೆ ಹೋಗುವ ದಾರಿಯಲ್ಲಿ ಮರಿಯಳಿಗೆ ಪ್ರಸವದ ವೇದನೆ, ಹೆರಿಗೆಯ ನೋವು ಬಂದು ದಾರಿಯಲ್ಲೇ
ಮರಿಯಳು ಮಗುವನ್ನು ಹೆತ್ತಿದ್ದಾಳೆ. ಮರಿಯಳನ್ನು ಕರೆದುಕೊಂಡು ಜೋಸೆಫನು ಹೋಗಿ ಅದಕ್ಕಾಗಿ ಹೋಗಿ ಒಂದೊಂದು ಮನೆ ಬಾಗಿಲು ತಟ್ಟುತ್ತಾ ಇದೆ, ನೋಡಿ ನಮ್ಗೆ ಸ್ವಲ್ಪ ಜಾಗ ಕೊಡಿ ಅಂತ. ಆದ್ರೆ ಎಲ್ಲೂ ಜಾಗ ಇರಲಿಲ್ಲ. ಯಾಕೆಂದ್ರೆ ಆವಾಗ ಜಾಗ ಇದ್ರೂ ಜಾಗ ಅಲ್ಲಿ ಎಲ್ಲ ಜನ ಬಂದು ತುಂಬಿದ್ದಾರೆ. ಇನ್ನೊಂದು ಏನಂದ್ರೆ ಜಾಗ ಇದ್ರು ಹಾಗೆ ಆ ಡೆಲಿವರಿ ಆಗಿರುವಂತ ಒಂದು ಹೆಣ್ಣು ಮಗಳು ಮನೆಗೆ ಹೋದರೆ ಅವಕಾಶ ಕೊಡ್ತಾ ಇಲ್ಲ. ಆವಾಗ ನೋಡಿ ಒಂದು ಗೋದಲಿಯಲ್ಲಿ ಆ ಮಗುವನ್ನು ಮಲಗಿಸಿ ಮರಿಯಳು ಅಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಹೀಗೆ ಆ ಮರಿಯಳು ಮಗುವನ್ನು ಗೋದಲಿಯಲ್ಲಿ ಮಲಗಿಸಿಕೊಂಡಿರುವಂತ ಸಮಯದಲ್ಲಿ ಬದಲೆಹೇಮಿನಲ್ಲಿ ಕುರಿ ಕಾಯುತ್ತಾ ಇರುವಂತ ಕುರುಬರಿಗೆ ದೇವರು ದರ್ಶನ ಕೊಟ್ಟು ಹೇಳುತ್ತಾನೆ. ನೋಡಿ 8ನೇ ವಾಕ್ಯದಲ್ಲಿ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನು ದೂತನೊಬ್ಬನು ಬಂದು ಅವನ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಸಮಾಚಾರವನ್ನು ತಿಳಿಸುತ್ತೇನೆ. ಹಲ್ಲೆಲೂಯಾ. ಪ್ರಿಯರೇ, ಅಲ್ಲಿ ಆ ಕುರುಬರು ಹೊಲದಲ್ಲಿದ್ದುಕೊಂಡು ಕುರಿ ಕಾಯ್ತಾ ಇರುವಾಗ ದೇವದೂತನು ಬಂದು ಕುರುಬರಿಗೆ ಹೇಳುತ್ತಾರೆ, ನೋಡಿ, ಲೋಕಕ್ಕೆ ರಕ್ಷಕನಾಗಿರುವವರೊಬ್ಬರು ಭೂಮಿಗೆ ಹುಟ್ಟು ಬಂದಿದ್ದಾರೆ, ಅವರು ಗೋದಲಿಯಲ್ಲಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಅವರು ಅಲ್ಲಿ ಹೋಗುವಾಗ ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರು ಒಂದು ದೊಡ್ಡ ಗುಂಪಾಗಿ ಕೂಡಿಕೊಂಡು, ಮೇರಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗಡೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾಳೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಹೀಗೆ ಆ ಕುರುಬರಿಗೆ ಗುರುತು ಹೇಳ್ತಾ ಇದ್ದಾರೆ. ರಕ್ಷಕನಾಗಿ ಹುಟ್ಟಿ ಬಂದವನು ಗುರುತು ಏನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುತ್ತದೆ. ಹಲ್ಲೆಲೂಯಾ. ಅಲ್ಲಿ ಜನಸಂಖ್ಯೆ ಕೊಡಲಿಕ್ಕಾಗಿ, ಸೆನ್ಸಸ್ ಕೊಡಲಿಕ್ಕಾಗಿ ಎಷ್ಟೋ ಜನ ಅಲ್ಲಿ ಹೋಗಿರುತ್ತಾರೆ. ಅಲ್ಲಿ ಆ ಎಷ್ಟೋ ಜನ ಜೊತೆಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಬೇರೆ ಇರಬಹುದು. ಆದರೆ ರಕ್ಷಕನಾಗಿ ಹುಟ್ಟಿದವರ ಗುರುತು ಏನೆಂದರೆ, ಆ ಮಗು ಗೋದಲಿಯಲ್ಲಿ ಮಲಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಾವು ಈ ವಚನವನ್ನು ಧ್ಯಾನ ಮಾಡುವಾಗ ಈಗ ಯೇಸು ಕ್ರಿಸ್ತನು ಗೋದಲಿಯಲ್ಲಿ ಹುಟ್ಟಿರುವುದನ್ನು ಮತ್ತು ಮಗುವಾಗಿ ಬಂದಿರುವುದನ್ನು, ಆ ರೀತಿಯಾದ ಕಾರ್ಯಗಳೆಲ್ಲ ನಾವು ತಿಳ್ಕೊಳ್ಳುವಾಗಲೂ ಅದರದ ಆಳವಾದ ವಿಷಯವೇನೆಂದರೆ, ಆ ಕ್ರಿಸ್ತನು ಬಂದಿರುವುದು ನಮ್ಮನ್ನು ರಕ್ಷಿಸಲಿಕ್ಕಾಗಿ ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮ ಮನೆಗಳಲ್ಲಾಗಲಿ ಗೋದಲಿಯಲ್ಲಾಗಲಿ ಒಂದು ವೇಳೆ ಯೇಸು ಕಾಣಿಸುವುದಿಲ್ಲ. ಆದರೆ ಯೇಸು ಇವತ್ತು ನಮ್ಮ ಹೃದಯವೆಂಬ ಗೋದಲಿಯಲ್ಲಿ ಹುಟ್ಟಿ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಾವು ಜಾಗ ಕೊಟ್ಟಿದ್ದರೆ ಯೇಸು ನಮ್ಮ ಹೃದಯದಲ್ಲಿ ಹುಟ್ಟಿ ಬರಲಿಕ್ಕೆ ಇಷ್ಟಪಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕ್ರಿಸ್ತನು ನಮಗಾಗಿ ಹುಟ್ಟಿ ಬರುವ ಕ್ರಿಸ್ತನು ನಮಗೆ ರಕ್ಷಣೆ ಕೊಡೋದ್ರ ಬಗ್ಗೆ ಯೆಶಾಯ ಪ್ರವಾದಿಯ ಪುಸ್ತಕ ಅದರಲ್ಲಿ 7:14ನೇ ವಾಚನದಲ್ಲಿ ಯೇಸು ಹುಟ್ಟುವುದ ಬಗ್ಗೆ, ಯೇಸು ಕ್ರಿಸ್ತನು ಹುಟ್ಟಲಿಕ್ಕೆ ಮುಂಚೆ 800 ವರ್ಷ ಹಿಂದೆನೆ ಹೇಳಿದ್ದಾರೆ. 800 ವರ್ಷ ಆದ ಮೇಲೆ ನೋಡಿ ಒಂದು ಮಗು ಬರುತ್ತೆ. ಯೆಶಾಯ ಪ್ರವಾದಿಯ ಪುಸ್ತಕ 746ನೇ ಪೇಜ್ ನಂಬರು, ಅದರಲ್ಲಿ 7ನೇ ಅಧ್ಯಾಯ 14ನೇ ವಾಕ್ಯ ಹೀಗೆ ಹೇಳ್ತಾ ಇದೆ, ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವೆನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ ಎಂದು ಹೆಸರಿಡುವಳು. ಅವನು ಕೆಟ್ಟದ್ದನ್ನು ಬೇಡ, ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವಾಗ ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು. ಆ ಮಗುವು ಕೆಟ್ಟದ್ದು ಬೇಡ, ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವುದಾದರೂ ಒಳಗೆ ಯಾವ ಇಬ್ಬರು ರಾಜರಿಗೆ ನೀನು ಎದುರಿ ನಡುಗುತ್ತೀಯೋ ಅವರ ದೇಶವು ನಿರ್ಜನವಾಗುವುದು. ಹಲ್ಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ಮನುಷ್ಯನಾಗಿ ಭೂಮಿಗೆ ಬರಲಿಕ್ಕೆ ಮುಂಚೆ 800 ವರ್ಷಗಳ ಹಿಂದೆನೆ ದೇವರು ಹೇಳ್ತಾ ಇದ್ದಾರೆ, ಈಗ ಒಬ್ಬ ಕನ್ನಿಗೆಯು ಗರ್ಭಿಣಿಯಾಗಿ
ಮಗುವನ್ನು ಹಡೆಯುವಿ, ಇದು ನಿಮಗೊಂದು ಗುರುತಾಗಿರುತ್ತದೆ. ಹಾಲೆಲೂಯಾ. ಇದುವರೆಗೂ ಕನ್ನಿಗೆ ಗರ್ಭಿಣಿಯಾಗಿ, ಅಂದ್ರೆ ಮದುವೆ ಆಗಲಿಕ್ಕೆ ಮುಂಚೆ ಪುರುಷ ಸಂಪರ್ಕ ಇಲ್ಲದೆ ಒಬ್ಬ ಕನ್ನಿಗೆಯು ಮಗುವನ್ನು ಹೆರುವುದು ಬಗ್ಗೆ ಪ್ರವಾದಿ ಮೂಲಕ ದೇವರು ಆವತ್ತೇ ತಿಳಿಸಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಯಾಕಂದ್ರೆ ಆ ಕನ್ನಿಗೆಯಲ್ಲಿ ಹುಟ್ಟಿ ಬರುವಂತ ಆ ಮಗು ಲೋಕದ ರಕ್ಷಕನಾಗಿ ಹುಟ್ಟಲಿಕ್ಕಿರುವವು, ಲೋಕದ ಸಮಸ್ತ ಜನರ ರಕ್ಷಣೆಗಾಗಿ ಹುಟ್ಟಿ ಬರುವುದು. ಹಾಲೆಲೂಯಾ. ಸರಿ, ಆ ಕನ್ನಿಗೆಯಲ್ಲಿ ಹುಟ್ಟಿ ಬರುವಂತ ಮಗು ನೋಡಿ ಏನು ಯಾವ ರೀತಿಯಲ್ಲಿ ನಮಗೆ ಅದರಿಂದ ಮಗುವಿನಿಂದ ಯಾವ ಆಶೀರ್ವಾದ ಕೊಡುತ್ತದೆ ಎಂಬುದನ್ನು 9ನೇ ಅಧ್ಯಾಯ 6-7 ವಾಕ್ಯ ನಾವು ಓದಿಕೊಳ್ಳೋಣ. ಇನ್ನೊಂದು ಪೇಜ್ ತಿರ್ಸ್ಕೊಂಡ್ರೆ ಸಾಕು. 9ನೇ ಅಧ್ಯಾಯ 6 ಮತ್ತು 7 ವಾಕ್ಯ ಓದಿಕೊಳ್ಳೋಣ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಅಗ್ರಹವು ಇದನ್ನು ನೆರವೇರಿಸುವುದು. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ನಮಗೆ ಹುಟ್ಟುವ ಆ ಮಗು ವರದ ಮಗನು ನಮಗೆ ದೊರಕಿದನು, ಆಡಳಿತವು ಆತನ ಬಾಹುವಿನ ಮೇಲಿದೆ. ಹಾಲೆಲೂಯಾ. ನೋಡಿ, ಅಧಿಕಾರ ಆ ಮಗುವಿನ ಮೇಲಿದೆ. ಈಗ ಗೋದಲಿಯಲ್ಲಿ ಹುಟ್ಟಿ ಬಂದ ಯೇಸು ನಮಗೆ ರಕ್ಷಕನಾಗಿ ಬಂದಿದೆ ಅಂತ ಹೇಳಿದರು. ಈಗ ಫಸ್ಟ್ ಹೇಳಿದ ಲೂಕನ ಸುವಾರ್ತೆಯಲ್ಲಿ ಯೇಸು ಈ ಭೂಮಿಯಲ್ಲಿ ಗೋದಲಿಯಲ್ಲಿ ಒಂದು ಮಗುವಾಗಿ ಹುಟ್ಟಿದೆ. ಆ ಮಗುವಾಗಿ ಹುಟ್ಟಿದ ಬಂದು ಯೇಸು ಏನ್ ಮಾಡಿದ್ದಾರೆ? ನಮಗೆ ರಕ್ಷಣೆ ಕೊಡಲಿಕ್ಕಾಗಿ ಹುಟ್ಟಿ ಬಂದಿದ್ದಾರೆ. ಹಾಲೆಲೂಯಾ. ಆ ರಕ್ಷಣೆಯಲ್ಲಿ ಮೊದಲನೇದು ಹೇಳ್ತಾ ಇದ್ದಾರೆ, ಅಧಿಕಾರ ಆತನ ಮೇಲಿದೆ. ಹಾಲೆಲೂಯಾ. ಅಂದರೆ ಸರ್ವ ಅಧಿಕಾರದಿಂದಲ್ಲಿಯೂ ನಮಗೆ ರಕ್ಷಣೆ ಕೊಡುವ ಸರ್ವಾಧಿಕಾರಿಯಾಗಿ ಕರ್ತನು ಬಂದಿದ್ದಾರೆ ಅಂತ ಅರ್ಥ. ಪ್ರಿಯರೇ, ನಾವು ಅನೇಕ ಅಧಿಕಾರಿಗಳ ಕೆಳಗಡೆ ನಾವು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ ಪರಿಸ್ಥಿತಿ ಬರಬಹುದು. ಅಯ್ಯೋ, ನನ್ನ ಜೀವನದಲ್ಲಿ ಹಿಂಗಾಗೋಯ್ತು ನೋಡಿ, ಅವರು ನನಗೆ ಅದು ಅಧಿಕಾರಿಗಳು ಅವರು ನನಗೆ ಹೀಗೆ ಮಾಡಿದ್ರು, ಮೋಸ ಮಾಡಿದ್ರು, ತೊಂದರೆ ಕೊಟ್ಟರು, ಈ ಹಿಂಸೆ ಕೊಟ್ಟರು ಅಂತ ಈ ರೀತಿಯಲ್ಲಿ ಇರುವಾಗ ಇಲ್ಲಿ ನೋಡಿ, ಸರ್ವ ಅಧಿಕಾರಿಯಾಗಿ ಯೇಸು ಬಂದು ಅಧಿಕಾರದ ವಿಷಯದಲ್ಲಿ ನಮಗೆ ರಕ್ಷಣೆ ಕೊಡುವನಾಗಿರುತ್ತಾರೆ. ನಮಗೊಂದು ಮಗು ಹುಟ್ಟಿತ್ತು, ವರದ ಮಗನು, ಆಡಳಿತವು ಆತನ ಬಾಹುವಿನ ಮೇಲಿದೆ. ಕುರುಬರಿಗೆ ದೇವದೂತನು ಹೇಳಿದೆ, ಸಂತೋಷವನ್ನುಂಟು ಮಾಡುವ ಸುಸಮಾಚಾರ ನಾನು ನಿಮಗೆ ತಿಳಿಸಿದ್ದೇನೆ. ಅದೇನೆಂದರೆ, ನಿಮಗೋಸ್ಕರ ಇವತ್ತು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆ ಮಾತು ಇಟ್ಕೊಳ್ಬೇಕು, ಆ ವಾಕ್ಯ ಇಟ್ಕೊಳ್ಳಿ. ಯಾವುದು? ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇವತ್ತು ಸಂದೇಶ ಹೇಳ್ತಾ ಇದೆ, ರಕ್ಷಕನು ಹುಟ್ಟಿದ್ದಾನೆ. ಯಾವುದರಿಂದ ರಕ್ಷಣೆ ಕೊಡ್ತಾ ಇದೆ? ಒಂದು ಅಧಿಕಾರದಲ್ಲಿ ನಮಗೆ ಯೇಸುವೆ ರಕ್ಷಣೆ ಕೊಡುವನಾಗಿರುತ್ತಾನೆ. ಹಾಲೆಲೂಯಾ. ಈಗ ಎಲೆಕ್ಷನ್ ನೋಡಿ, ಪಂಚಾಯತಿಯಲ್ಲಿ ಎಲೆಕ್ಷನ್ ನಡೀತಾ ಇದೆಯಲ್ಲ ನೋಡಿ, ಅಧಿಕಾರ ನಡೆಸುವರು ಪಂಚಾಯತ್ ಮೆಂಬರ್ ಮೊದಲು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಹಾಗೆ MLA ಮತ್ತು ಹಾಗೆ ಅಧಿಕಾರ ಸ್ಥಾನಗಳು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಅಧಿಕಾರ ನಡೆಸುವ ಒಬ್ಬ ಮಗು ಹುಟ್ಟಿದೆ. ಅವನು, ಆ ಮಗು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಯಥಾರ್ಥ ನಮಗೆ ಉಪಕಾರ ಮಾಡುವ ಅಧಿಕಾರಿ ಯಾರು? ಯೇಸು ನಮಗೆ ಆಡಳಿತ ಹೊತ್ತುಕೊಂಡು ಬಂದ ರಕ್ಷಕನಿದ್ದಾನೆ. ಆದ್ರೆ ಕಾರ್ಯ ಆಗಬೇಕಾದರೆ ಅದು ದೇವರಿಂದಲೇ ಸಾಧ್ಯ. ನಿಮ್ಮ ಜೀವನದಲ್ಲಿ ಯಾವುದಾದರೂ ಕಾರ್ಯಗಳು ಅಧಿಕಾರ ಸ್ಥಾನಗಳಿಂದ ಆಗದಿದ್ದರೆ ಇವತ್ತು ಕೇಳು, ಯೇಸುವೆ ನೀವೊಬ್ಬ ರಕ್ಷಕನಾಗಿ ಹುಟ್ಟಿ ಬಂದಿದೆ,
ನಾನು ಅನೇಕ ವರ್ಷಗಳಾಗಿದೆ ನಾನು ಆಫೀಸಲ್ಲಿ ಹೋಗಿ ಬರ್ತಾ ಇದ್ದೀನಿ, ಇವತ್ತು ಬಾ ನಾಳೆ ಬಾ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ದೇವರೇ ನನಗೆ ಇದಕ್ಕೊಂದು ಪರಿಹಾರ ಸಿಗ್ತಾ ಇಲ್ಲ, ಜಮೀನ್ ಮೇಲೆ ತಗಲಾರು, ಹೀಗೆ ತೊಂದರೆಗಳ ಮೇಲೆ ತೊಂದರೆಗಳು. ದೇವರೇ ಕೋರ್ಟ್ಗೆ ಹೋಗಿ ಬರ್ತಾ ಇದ್ದೀನಿ, ಲಾಯರ್ ಇಟ್ಕೊಂಡು ಕೇಸ್ ನಡೆಸ್ತಾ ಇದ್ದೀನಿ, ಏನೆಲ್ಲ ಮಾಡಿದ್ರು ನನಗೆ ನ್ಯಾಯ ಸಿಗ್ತಾ ಇಲ್ಲ. ಒಂದು ಅಧಿಕಾರ ಸ್ಥಾನದಿಂದ ಸರಿಯಾದ ನ್ಯಾಯ ನನಗೆ ಸಿಗುತ್ತಾ ಇಲ್ಲ. ಆದ್ರೆ ಇವತ್ತು ಯೇಸು ನಿಮಗೆ ನ್ಯಾಯ ಕೊಡುವನಾಗಿದೆ. ಯಾಕಂದ್ರೆ ಆಡಳಿತವು ಆತನ ಬಾಹುವಿನ ಮೇಲೆ. ಓಕೆ, ಒಂದು ಆಡಳಿತ ಆತನ ಬಾಹುವಿನ ಮೇಲಿದೆ. ಎರಡನೇದಂದ್ರೆ ಆತನು ಅದ್ಭುತ ಸ್ವರೂಪನು. ಹಾಲೆಲೂಯಾ. ನಮಗೆ ಹುಟ್ಟಿರುವ ರಕ್ಷಕನು ನಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾನಾಗ ಅದರ ಸ್ವರೂಪವೇ ಅದ್ಭುತ, ಅವರೇ ಒಂದು ಅದ್ಭುತವಾಗಿದೆ. ಹಾಗಾದರೆ ನಮ್ಮ ಜೀವನದಲ್ಲಿ ಯೇಸು ಮನುಷ್ಯನಾಗಿ ಹುಟ್ಟಿ ಬಂದ ಯೇಸು ನಮ್ಮ ಜೀವನದಲ್ಲಿ ಏನ್ ಮಾಡ್ತಾರೆ? ಅವನ ಅದ್ಭುತಗಳು ಮಾಡುತ್ತಾರೆ. ಅದ್ಭುತ ಎಂಬುದು ಏನು ಅರ್ಥ? ಅಸಾಧ್ಯವಾಗಿದ್ದ ಕಾರ್ಯ ಸಾಧ್ಯವಾಗುವಾಗ ಅದೊಂದು ಅದ್ಭುತ ಅಂತ ಹೇಳುದು. ಹಾಲೆಲೂಯಾ. ಇದೊಂದು ಅದ್ಭುತವಾಗಿದೆ. ಆದರೆ ನಮ್ಮ ಜೀವನದಲ್ಲಿ ಅಸಾಧ್ಯ ಎಂದು ಹೇಳಿರುವ ವಿಷಯಗಳಲ್ಲಿ ದೇವರು ಅದ್ಭುತವಾಗಿ ನಡೆಸುತ್ತಾರೆ. ಅದೇ ಇವತ್ತು ಹುಟ್ಟಿರುವಾಗ ಯೇಸು ಎಂಬ ರಕ್ಷಕನು. ಹಾಲೆಲೂಯಾ, ಹಾಲೆಲೂಯಾ. ವಾಕ್ಯ ಕೇಳುವಾಗ ನಿಮ್ಮ ಹೃದಯದಲ್ಲಿ ಅದನ್ನು ಖಚಿತಪಡಿಸಿಕೊಳ್ಳಿ, ಅದೇ ಹಬ್ಬ. ಆದರೆ ನಮ್ಮ ಜೀವನದಲ್ಲೂ ಇನ್ನೂ ಹಳೆಯದಾಗೇ ಇದ್ದಿದ್ರೆ ಯೇಸು ನಮ್ಮ ಜೀವನದಲ್ಲಿ ಹುಟ್ಟಿಲ್ಲ ಅಂದಿರುತ್ತದೆ. ನೀವಿಗೆ ಪ್ರಿಯರೇ, ಇದುವರೆಗೂ ಕೆಲ ಕಾರ್ಯಗಳು ಆಗದ ಕಾರ್ಯಗಳು ಎಷ್ಟೋ ಕಾಲಗಳಾಗಿದೆ. ನೀ ವಾಕ್ಯ ಕೇಳುವಾಗ ಕರ್ತನೆ ನೀ ಅದ್ಭುತ ಸ್ವರೂಪಿ ಅಲ್ಲವಾ, ನೀ ದೇವರೇ ಪರಾಕ್ರಮಶಾಲಿಯಾದ ದೇವರಲ್ವ, ನೀ ನನ್ನ ಜೀವನದಲ್ಲಿ ಒಂದು ಅದ್ಭುತ ಮಾಡಿ ಬಾ ಸ್ವಾಮಿ ಎಂದು ಕೇಳು. ದೇವರೇ ಎಲ್ಲೋ ಬದಲೆಹೇಮಿನಲ್ಲಿ ಇಸ್ರಾಯೇಲಲ್ಲಿ ಖಂಡದಲ್ಲಿ, ಈಗ ಏಷ್ಯಾ ಖಂಡದಲ್ಲಿ ಇಸ್ರಾಯೇಲ್ ಎಂಬ ರಾಜ್ಯದಲ್ಲಿ ಬದಲೆಹೇಮ್ ಎಂಬ ಒಂದು ಊರಿನಲ್ಲಿ ಒಂದು ಗೋಧಿನಿಯಲ್ಲ, ನನ್ನಲ್ಲಿ ಹುಟ್ಟಿ ಬಾ ಸ್ವಾಮಿ. ನನ್ನಲ್ಲಿ ಹುಟ್ಟಿ ಬಂದಿದ್ದರೆ ನನ್ನಲ್ಲಿ ಏನಾಗಿರ್ಬೇಕು? ಒಂದು ಅದ್ಭುತ ನಡೆಯಲಿ. ನಿಮ್ಮ ಜೀವನದಲ್ಲಿ ಇದುವರೆಗೆ ಆಗದ ಕಾರ್ಯ ದೇವರೇ ಇವತ್ತು ನನ್ನ ಜೀವನದಲ್ಲಿ ನಿನ್ನೊಂದು ಅದ್ಭುತ ಮಾಡಿ ನನ್ನ ಜೀವನದಲ್ಲಿ ಹುಟ್ಟಿ ಬಾ ಸ್ವಾಮಿ. ಅದೇ ಕ್ರಿಸ್ಮಸ್. ಹಾಲೆಲೂಯಾ. ಯಾಕಂದ್ರೆ ಅವನ ಅದ್ಭುತ ಸ್ವರೂಪಿಯಾಗಿದ್ದಾರೆ. ಹಾಲೆಲೂಯಾ. ಸರಿ, ಮೂರನೇದು ಹೇಳ್ತಾ ಇದ್ದಾರೆ, ಅವರು ಆಲೋಚನಾ ಕರ್ತನು. ಹಾಲೆಲೂಯಾ. ಅವರು ಯಾರಾಗಿದ್ದಾರೆ? ಆಲೋಚನಾ ಕರ್ತನು. ನಮ್ಗೆ ಅನೇಕ ವಿಷಯಗಳಲ್ಲಿ ನಮ್ಗೆ ತಿಳುವಳಿಕೆ ಇದ್ರೂ ಕೂಡ ಕೆಲ ಸಮಯದಲ್ಲಿ ನಮಗೆ ಏನ್ ಮಾಡಬೇಕಂತ ಗೊತ್ತಾಗಲ್ಲ. ನಿಮ್ಮ ಜೀವನದಲ್ಲಿ ಕೆಲವು ಚಿಕ್ಕ ವಿಷಯನೇ, ಆದರೆ ನಿಮ್ಮ ಜೀವನಗಳಲ್ಲಿ ಇದೇ ತರ ಯಾವುದೋ ಕೆಲವೊಂದು ಚಿಕ್ಕದೊಂದು ವಿಷಯ ಇರಬಹುದು, ಅದು ಚಿಕ್ಕದು ಸರಿ ಮಾಡಿದರೆ ದೊಡ್ಡ ಅದ್ಭುತ ಆಗ್ತಾ ಇರುತ್ತೆ. ಆ ಚಿಕ್ಕ ವಿಷಯಕ್ಕೆ ಆಲೋಚನೆ ಕೊಡ್ಲಿಕ್ಕೆ ಒಬ್ರು ಇರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ ಯೇಸು ಆಲೋಚನಾ ಕರ್ತನಾಗಿದ್ದಾರೆ. ನಮಗೆ ಕೆಲ ಸಮಯ ನಮ್ಗೆ ಆಗ್ತಲ್ಲ, ಆಮೇಲೆ ನಮ್ಗೆ ಹೌದಲ್ಲ ಅಂತ. ಅದೇ ತರ ಆದರೆ ಈಗ ನಾವು ಲೇಟ್ ಆಗದೆ ಸಮಯಕ್ಕೆ ಸರಿಯಾಗಿ ಆ ಸಾರ್ವಜನಿಕ ಸರಿಯಾಗಿ ನಮ್ಮ ಜೀವನಗಳಲ್ಲಿ ಆಲೋಚನೆ ಕೊಡುವ ಒಬ್ಬ ದೇವರು, ಅವರ ಆಲೋಚನಾ ಕರ್ತನಾಗಿ ಹುಟ್ಟಿ ಬಂದಿದ್ದಾರೆ. ಏಸಪ್ಪ, ನನ್ನ ಜೀವನದಲ್ಲಿ ಆಲೋಚನಾ ಕರ್ತನಾಗಿ ನನ್ನ ಒಳಗಡೆ ಹುಟ್ಟಿ ಬನ್ನಿ. ಹಾಲೆಲೂಯಾ. ಯೇಸುವೇ, ನನ್ನ ಒಳಗಡೆ ಬನ್ನಿ, ಆಲೋಚನಾ ಕರ್ತನಾಗಿ ಹುಟ್ಟಿ ಬನ್ನಿ. ಫಸ್ಟ್ ಅದಕ್ಕೂ ಮುಂಚೆ ಹೇಳಿದೆ ಅದ್ಭುತ ಸ್ವರೂಪಿಯಾಗಿ ನೀ ಬಂದಿದೆ ಅವರೇ. ಅದಕ್ಕೂ ಮುಂಚೆ ಹೇಳಿದೆ ಆಡಳಿತ ನಡೆಸುವನಾಗಿ ಬನ್ನಿ ಕರ್ತನೆ. ಹಾಲೆಲೂಯಾ. ಈಗ ದೇವರು ನಮ್ಮ ಜೀವನದಲ್ಲಿ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ದೇವರು ಕ್ರಿಯೆ ಮಾಡ್ತಾ ಇದ್ದರೆ ನಮ್ಮ ಕ್ರಿಸ್ಮಸ್ ಸಕ್ಸಸ್ ಆಯ್ತು. ಹಾಲೆಲೂಯಾ. ನಿಮ್ಮ ಜೀವನದಲ್ಲಿ ಈ ರೀತಿಯಾದ ವಿಷಯಗಳಿಗೆ ಇವತ್ತೊಂದು ಬಿಡುಗಡೆ ಕಾಣಲಿ. ನಾನು ಹೇಳಿದ್ದೀನಪ್ಪ, ಹೊರಗಡೆ ದೊಡ್ಡ ಫಂಕ್ಷನ್ ಆಗಿ ಕಾಣಿಸಿಲ್ಲಿದ್ರು ಒಳಗಡೆ ಸ್ಟ್ರಾಂಗ್ ಆದ ಕಾರ್ಯಗಳು ನಡೆಯಲಿ. ಹಾಲೆಲೂಯಾ. ಅದ್ಭುತ ಸ್ವರೂಪಿ, ಆಲೋಚನಾ ಕರ್ತನು, ಆಮೇಲೆ ಆಡಳಿತವು ಆತನ ಬಾಗುವಿನ ಮೇಲಿರುವುದು. ನೋಡಿ, ಆಮೇಲೆ ಹೇಳ್ತಾರೆ ಪರಾಕ್ರಮಿಯಾದ ದೇವರು. ಪರಾಕ್ರಮಶಾಲಿ. ಯಾರು ಪರಾಕ್ರಮ ಏನು ಹೇಳಿದ್ರು ಗೊತ್ತಾ? ಯುದ್ಧದಲ್ಲಿ ಮುಂದೆ ಸಾಗಿ ಹೋಗ ಯುದ್ಧ ವೀರನಿಗೆ ಪರಾಕ್ರಮಿ ಎಂದು ಹೇಳುದು. ಹಾಲೆಲೂಯಾ.
ಹೀಗೆ ಯುದ್ಧ ನಡೀತಾ ಇರುವಾಗ ಆ ಯುದ್ಧದಲ್ಲಿ ಮುಂದೆ ಮುಂದೆ ಹೋಗಿ ಯುದ್ಧದಲ್ಲಿ ಗೆದ್ದುಕೊಂಡು ಮುಂದೆ ಹೋಗುವಾಗ ಇವನೊಬ್ಬ ಪರಾಕ್ರಮಶಾಲಿ ಎಂದು ಹೇಳ್ತಾರೆ. ಹಾಲೆಲೂಯಾ. ಹಾಗಾದರೆ ನಮ್ಮ ಜೀವನವನ್ನು ಮುಂದುವರಿಸಲಿಕ್ಕೆ, ನಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗದೆ, ನಮ್ಮ ಜೀವನ ಎಲ್ಲೋ ಒಂದು ಸ್ಟಕ್ ಆಗಿ ನಿಂತಿದೆ, ಏನೋ ಮುಂದಕ್ಕೆ ಹೋಗ್ಲಿಕ್ಕೆ ಆಗದಿರುವಾಗ ಇವತ್ತು ನಮ್ಮ ಜೀವನ ಮುಂದುವರಿಸಿಕೊಂಡು ಹೋಗುವ ಪರಾಕ್ರಮಶಾಲಿಯಾದ ಯೇಸು ನಮ್ಮ ಜೀವನವೇ ಮುಂದೆ ತಳ್ಳಿಕೊಂಡು ಹೋಗುವಾಗಿರುತ್ತಾರೆ. ಈ ಕ್ರಿಸ್ಮಸ್ಸಿನ ದಿವಸ ಕರ್ತನೇ, ನೀ ನನ್ನ ಒಳಗಡೆ ಬಂದು ನೀ ಪರಾಕ್ರಮಶಾಲಿಯಾಗಿ ನನ್ನಲ್ಲಿ ಇದ್ದುಕೊಂಡು ನನ್ನನ್ನು ಮುಂದುವರಿಸಿಕೊಂಡು ಹೋಗು. ಹಲ್ಲೆಲೂಯಾ. ಎಷ್ಟೋ ಪ್ರಯತ್ನ ಪಟ್ಟಿದ್ರು ಆಗ್ತಾ ಇಲ್ಲ ದೇವರೇ, ಎಷ್ಟೋ ನಾನು ಅದಕ್ಕಾಗಿ ಪ್ರಯಾಸ ಪಡ್ತಾ ಇದೆ, ಶ್ರಮ ಪಡ್ತಾ ಇದೆ, ಅದಕ್ಕೆ ಏನೇನೋ ಮಾಡ್ತಾ ಇದೆ, ಆಗ್ತಾ ಇಲ್ಲ. ಆದರೆ ಕರ್ತನೆ, ನೀ ಪರಾಕ್ರಮಶಾಲಿಯಾಗಿ ನನ್ನ ಒಳಗಡೆ ಹುಟ್ಟಿ ಬಂದಿದೆ. ಅವರಿಗೆ ಆ ಕರ್ತನು ನಮ್ಮ ಒಳಗಡೆ ಹುಟ್ಟಿ ಬಂದಿದೆ. ಪರಾಕ್ರಮಶಾಲಿಯಾದ ದೇವರೇ ನಮ್ಮನ್ನು ಮುಂದೆ ನಡೆಸಿಕೊಂಡು ಹೋಗುತ್ತಾರೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಕ್ರಿಸ್ಮಸ್ ಇವತ್ತು ಸಕ್ಸಸ್ ಆಗುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮ ಜೀವನಗಳಲ್ಲಿ ಎಷ್ಟೋ ಆಲೋಚನೆಗಳು ಇಟ್ಟುಕೊಂಡಿದೆ. ಹೋದ ಕ್ರಿಸ್ಮಸ್ಸಿನ ದಿವಸ ಅಲ್ವಾ, ಹೋದ ವರ್ಷ, ಇಲ್ಲಂದ್ರೆ ಜನವರಿ 5ಕ್ಕೆ, ಆದರೆ ಜನವರಿ ಫೆಬ್ರವರಿ ಮಾರ್ಚ್ಗಳಲ್ಲೇ ಸಾಧಾರಣ ಬಂದೆ. ಆದರೆ ಮಾರ್ಚ್ ಆಗಸ್ಟಕ್ಕೆ ಏನಾಯಿತು, ಈ ನವೆಂಬರ್ ತಿಂಗಳಲ್ಲಿ ಚೀನಾ ದೇಶದಲ್ಲಿ ಕೊರೋನಾ ಕಾಯಿಲೆ ಬಂದಿದ್ದು, ಅಲ್ಲಿ ಜನ ಸಾಯ್ದಲ್ಲ ನಾವು ಟಿವಿಯಲ್ಲಿ ನೋಡುವಾಗ ಅದಲ್ಲೋದು ಕೂಡ ಚೀನಾ ದೇಶದಲ್ಲಿ, ಅದು ಅಲ್ಲಿದ್ದಾನೆ, ನಮ್ಗೆ ಪರವಾಗಿಲ್ಲ ಅದನ್ನು ಕುಡಿಯಿದ್ದೆ. ಅದು ನವೆಂಬರ್ ಅಲ್ಲಿ ಅಲ್ಲಿಗಾಗಿ ನವೆಂಬರ್ ಹೋಗಿ ಡಿಸೆಂಬರ್ 5ನೇ ತಿಂಗಳು ಮಾರ್ಚ್ ಬರುವಷ್ಟಕ್ಕೆ ನಮ್ಮ ದೇಶಕ್ಕೂ ಬಂದುಬಿಟ್ಟಿದೆ. ಆದರೆ ಆವತ್ತಿಂದ ಈಗ ನೋಡಿ, ಆ ಮಾರ್ಚ್ ಮೊದಲು ಈಗವರೆಗೂ ಅದರ ಕೊರೋನಾದ ಎಫೆಕ್ಟ್ ಇನ್ನೂ ಹೋಗಿಲ್ಲ, ಹಾಗೇ ಇದೆ ಪ್ರಿಯರೇ. ಆದರೆ ನಮಗೆ ಈ ತರ ಸಂದರ್ಭಗಳಲ್ಲಿ, ಈ ರೀತಿಯಾದ ಸಮಸ್ಯೆಗಳ ಮಧ್ಯದಲ್ಲಿ, ಈ ರೀತಿಯಾದ ಇಕ್ಕಟ್ಟುಗಳ ಮಧ್ಯದಲ್ಲಿ ನಾವು ಏನೇನೋ ಪ್ಲಾನ್ಗಳು ಮಾಡಿದೆ, ಏನೇನೋ ನಾವು ಆಲೋಚನೆ ಮಾಡಿದೆ, ಆದರೆ ಆ ಪದ್ಧತಿಗಳೆಲ್ಲ ಅಲ್ಲಲ್ಲಿ ಸ್ಟಾಪ್ ಆಗಿ ನಿಂತಿದೆ. ಆ ವಿಷಯಗಳನ್ನು ನೋಡಿ, ಮುಂದೆ 2021ನೇ ವರ್ಷ, ಹೀಗೆ ಇನ್ನು 5 ದಿವಸ ಮುಂದೆ ಹೊಸ ವರ್ಷದಲ್ಲಿ ದೇವರೇ, ಒಂದು ವರ್ಷ ಹಿಂಗೆ ಹೋಯಿತು. ಈಗ ಮುಂದಿನ ವರ್ಷದಲ್ಲಿ ದೇವರೇ, ನನ್ನ ಜೀವನವನ್ನು ಸುಖಕರವಾಗಿ ಮುಂದೆ ಹೋಗಲಿಕ್ಕೆ, ಈ ಕೊರೋನಾ ಸಮಸ್ಯೆಗಳಿಂದೆಲ್ಲ ನಾವು ಅದರಿಂದೆಲ್ಲ ಹೊರಗಡೆ ಬಂದು ಚೇತರಿಸಿಕೊಂಡು ನಾವು ಮುಂದೆ ಹೋಗಲಿಕ್ಕೆ ಪರಾಕ್ರಮಶಾಲಿಯಾದ ಕರ್ತನೇ, ನೀ ನನ್ನ ಒಳಗಡೆ ಬಂದಿದ್ದಾರೆ. ಪರಾಕ್ರಮಶಾಲಿಯಾದ ಕರ್ತನು ನಮ್ಮಲ್ಲಿ ಇದ್ದುಕೊಂಡು ಈ 2020ನೇ ವರ್ಷದ ಎಲ್ಲಾ ಸುಸ್ತು, ಎಲ್ಲಾ ಕೊರತೆ, ಎಲ್ಲಾ ಕಷ್ಟ ನೀಗಿಸಿ ನಮ್ಮನ್ನು ಮುಂದುವರಿಸಲಿಕ್ಕಾಗಿ ಕರ್ತನು ನಮ್ಮ ಒಳಗಡೆ ಬನ್ನಿ ಎಂದು ಕೇಳಿದ್ದೀನಿ. ಹಲ್ಲೆಲೂಯಾ. ಅವರವರು ಕೇಳಿಕೊಳ್ಳಬೇಕು, ಕರ್ತನೇ ನನ್ನ ಒಳಗಡೆ ಹುಟ್ಟಿ ಬನ್ನಿ ಸ್ವಾಮಿ. ಈ 2020ನೇ ವರ್ಷದ ಎಲ್ಲಾ ಕೊರತೆಗಳು, ಎಲ್ಲಾ ಸಮಸ್ಯೆಗಳು, ಎಲ್ಲಾ ಸುಸ್ತುಗಳು, ಎಲ್ಲಾ ನಷ್ಟಗಳೆಲ್ಲ ಯೇಸುವೇ, ನೀ ನನ್ನ ಒಳಗಡೆ ಹುಟ್ಟಿ ಬಂದು ನಿನ್ನ ಪರಾಕ್ರಮದಿಂದ ನನ್ನ ಮುಂದುವರಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಾಕ್ರಮಶಾಲಿಯಾದ ದೇವರು ನಮ್ಮನ್ನು ಮುಂದುವರಿಸುತ್ತಾರೆ. ನಾವೇನೆ ಏನಿದೆ, ಅವನ ಹೆಸರು ನಿತ್ಯನಾದ ತಂದೆ ಎಂದು ಅವರ ಹೆಸರು. ಹಲ್ಲೆಲೂಯಾ. ಅವರ ಹೆಸರೇನು? ನಿತ್ಯನಾದ ತಂದೆ. ನಮಗೆಲ್ಲರಿಗೂ ಭೂಮಿಯಲ್ಲಿ ಒಂದು ದೈಹಿಕ, ಒಂದು ದೇಹ ಸಂಬಂಧವಾಗಿ ಒಂದು ತಂದೆ ಇದೆ, ಒಂದು ತಾಯಿ ಇದೆ. ಆದರೆ ನಮಗೆ ಇರುವಂತಹ ತಂದೆ ತಾಯಿಯವರು, ಅವರು ಸ್ವಲ್ಪ ಕಾಲ ಆದ ಮೇಲೆ ಅವರು ಭೂಮಿ ಬಿಟ್ಟು ಹೋಗುತ್ತಾರೆ. ಅವರಲ್ಲಿ ಇರ್ತಾರೆ, ಸುಮಾರು ಕಾಲ ಇರ್ತಾರೆ. ನಮ್ಗೆ ತಂದೆ ತಾಯಿಯರು ಇರ್ತಾರೆ. ಅನಂತರ ಆ ತಂದೆ ತಾಯಿಯಾದ್ರೂ ಅವರಿಗೆ ಭೂಮಿ ಬಿಟ್ಟು ಹೋಗುತ್ತದೆ. ಆದರೆ ಇಲ್ಲಿ ನಿತ್ಯನಾದ ತಂದೆಯಾಗಿ ನಮ್ಮ ಕರ್ತನಿದ್ದಾರೆ. ನಮಗೆ ಎಷ್ಟು ಕಾಲ ಇರ್ತಾರೆ ತಂದೆಯಾಗಿ? ಈ ಭೂಮಿಯಲ್ಲಿ ಬದುಕಿರುವಾಗ ಮಾತ್ರವಲ್ಲ, ಈ ಭೂಮಿಯಲ್ಲಿರುವ ನಮ್ಮ ಜೀವನವನ್ನು ಮುಗಿದರೂ ಆ ನಿತ್ಯನಾದ ತಂದೆಯ ಜೊತೆಯಲ್ಲಿರುವುದೇ ಮಾಡಿದ್ದಾರೆ. ಯೇಸುವೇ, ಇವತ್ತು ಕ್ರಿಸ್ಮಸ್ಸಿನ ದಿನದ ಕರ್ತನೇ, ನೀ ನನ್ನಲ್ಲಿ ಹುಟ್ಟಿ ಬಂದು ನನಗೆ ಇವತ್ತು ಈ ಭೂಮಿಯಲ್ಲಿರುವಾಗ ಮಾತ್ರವಲ್ಲ, ಆ ನಿತ್ಯ ಯುಗಗಳಲ್ಲಿ ನಾನು ನಿನ್ನ ಜೊತೆಯಲ್ಲಿ ಮಗನಾಗಿ ಇರಬೇಕು, ಮಗಳಾಗಿರಬೇಕು, ನೀ ನನಗೆ ತಂದೆಯಾಗಿರಬೇಕು ಎಂದು ಕೇಳಿಕೊಂಡಿರಿ. ಹಲ್ಲೆಲೂಯಾ.
ಈ ಸ್ವಲ್ಪ ಕಾಲಕ್ಕೆ ಮಾತ್ರ ತಂದೆ ಆಗಲ್ಲ, ಏನೋ ಕಷ್ಟ ತೀರೋ ತನಕ ಯೇಸು ನನಗೆ ತಂದೆ, ನನ್ನ ಕಣ್ಣೀರು ನೀಗಿಸೋ ತನಕ ಯೇಸು ತಂದೆ. ಹಾಗಲ್ಲ, ಈ ಭೂಮಿಯಲ್ಲಿ ಆಯುಸ್ಸಿರುವ ದಿನವೆಲ್ಲ ಯೇಸು ನನಗೆ ತಂದೆ. ಮಾತ್ರವಲ್ಲ, ಈ ಭೂಮಿಯಲ್ಲಿರುವ ನನ್ನ ಜೀವನ ಮುಗಿದು ನನ್ನ ಆತ್ಮ ಸ್ವರ್ಗದಲ್ಲಿರುವಾಗ ತಂದೆಯ ಜೊತೆಯಲ್ಲಿ ನಾನಿರಬೇಕು. ಆ ಒಳ್ಳೆ ತಂದೆ ಬೇಕಾ? ಆ ಒಳ್ಳೆ ತಂದೆಗೆ ಇವತ್ತು ಹೇಳ್ಬೇಕಾಗ್ತಾನೆ, ನೀ ನನ್ನ ಹೃದಯದಲ್ಲಿ ಹುಟ್ಟಿ ಬಂದಿರಿ. ಗೋದಲಿ ಅದಲ್ಲ, ನನ್ನ ಹೃದಯದಲ್ಲಿ ನೋಡಿ. ತಂದೆಯಿಂದ ನಾವು ತಿಳ್ಕೊಳ್ಳುವುದು ಇದೆ, ತಾಯಿಯಿಂದ ತಿಳ್ಕೊಳ್ಳೋದಿದೆ. ತಂದೆಯಿಂದ ಏನು ತಿಳ್ಕೊಳ್ಳೋದು? ನಮಗೊಂದು ಭಯ ಬರುವಾಗೆ ನಾವು ತಾಯಿಯವರನ್ನು ಆಶ್ರಯಿಸೋದಕ್ಕಿಂತ ಹೆಚ್ಚಾಗಿ ಯಾರನ್ನು ಆಶ್ರಯಿಸೋದು? ತಂದೆ ಹತ್ರ ಹೋಗೋದು. ಒಂದು ಹಾವು ಬಂದಿದೆ, ಒಂದು ಹಾವು ಬಂದಿದ್ರೆ ಅಪ್ಪನ ಹತ್ರ ಓಡಿ ಹೋಗೋದು. ಅಪ್ಪ ಬಂದ್ರೆ ಕೋಲಲ್ಲಿ ಹೊಡೆದು ಸಾಯಿಸ್ಬಿಡ್ತಾರೆ, ಹಾವಿನಿಂದ ನಮ್ಮನ್ನು ರಕ್ಷಿಸಿಕೊಳ್ತಾರೆ ಅಂತ ತಂದೆ ಮೇಲೆ ಒಂದು ಧೈರ್ಯ ಇದೆ, ಒಂದು ಬಲವಾಗಿ ಒಂದು ಈಗ ಎತ್ಕೊಳ್ಳಬೇಕು. ಒಂದು ಸ್ವಲ್ಪ ಮಕ್ಕಳು ಇನ್ನೂ ಸ್ವಲ್ಪ ದೊಡ್ಡದವರಾದ ಮೇಲೆ ತಾಯಿ ಎತ್ಕೊಳ್ಳಿಕ್ಕೆ ಸ್ವಲ್ಪ ಸುಸ್ತಾಗ್ಬೋದೆ, ತಂದೆ ಪಾಪ ನೀನ್ ಎತ್ಕೊಂಡು ಹೇಳ್ತಾರೆ. ಆ ತಂದೆ ತಾಯಿಗಿಂತ ಬಲವಾಗಿ ಎತ್ಕೊಳ್ತಾರೆ, ಒತ್ಕೊಳ್ಳುತ್ತಾರೆ ಎಂದಿರುತ್ತದೆ. ಹಲ್ಲೆಲೂಯಾ ಪ್ರಿಯರೇ, ಅದಕ್ಕೆ ನೋಡಿ, ನಿತ್ಯನಾದ ತಂದೆ ಎಂದು ಹೇಳುದು, ನಿತ್ಯನಾದ ತಾಯಿ ಎಂದು ಹೇಳೋದಕ್ಕೆ ತಾಯಿಯಲ್ಲಿ ಕರುಣೆ, ದಯೆ, ಸಂತೈಸುವುದು, ಸೈರೈಸುವುದೆಲ್ಲ ತಾಯಿಯಲ್ಲಿ ಇದ್ರೂ ಕೂಡ ಒಂದು ಬಲವಾಗಿ ನಿಲ್ಲಿಸಿಕೊಳ್ಳಿಕ್ಕೆ ಇರುವುದು ತಂದೆಯಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ, ಯೇಸು ಕ್ರಿಸ್ತನು ನಾವು ಸೋತಿದೆ ಎಂದ ಸಮಯದಲ್ಲಿ ಒಂದು ತಂದೆಯಾಗಿ ಬಂದು ನಮ್ಮನ್ನು ಎಬ್ಬಿಸುವನಾಗಿರುತ್ತಾರೆ. ನಾವು ಬಲಹೀನನಾಗಿದೆ, ನನ್ನ ಬಲವೆಲ್ಲ ಹೋಗಿದೆ ಎಂದು ಹೇಳುವಾಗ ಯೇಸು ನಮಗೆ ಬಲಶಾಲಿಯಾದ ತಂದೆ ರೂಪದಲ್ಲಿ ಬಂದು ನಮ್ಮನ್ನು ಎಬ್ಬಿಸಿ ನಿಲ್ಲಿಸುವನಾಗಿರುತ್ತಾರೆ. ಅದಕ್ಕೆ ಯೇಸುವೇ, ನೀ ನನಗೆ ನಿತ್ಯನಾದ ತಂದೆಯಾಗಿ ನನ್ನನ್ನು ಹುಟ್ಟಿ ಬನ್ನಿ ಎಂದು ಕೇಳುವರಾಗಿದ್ದೀನಿ. ಹಲ್ಲೆಲೂಯಾ. ಎಷ್ಟಾಯ್ತು? ಒಂದು ಫಸ್ಟ್ ಏನ್ ಹೇಳಿದೆ? ಆಡಳಿತದಲ್ಲಿ ನನ್ನನ್ನು ನಡೆಸುವನು. 2, ನನ್ನ ಜೀವನದಲ್ಲಿ ಅದ್ಭುತ ಮಾಡುವನು. 3, ನನ್ನ ಜೀವನದಲ್ಲಿ ಆಲೋಚನೆ ಕೊಡುವನು. 4, ಪರಾಕ್ರಮ ಮಾಡುವನು. 5, ನಿತ್ಯನಾದ ತಂದೆ. ನೋಡಿ, 6ನೇದು ಇದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. 6ನೇದು ಏನಿದೆ? ಸಮಾಧಾನದ ಪ್ರಭು. ಪ್ರಭು ಅಂತ ಹೇಳಿದ್ರೆ ಏನರ್ಥ? ಪ್ರಭು ಅಂತ ಹೇಳಿದ್ರೆ ಅರ್ಥ ಏನು? ಎಲ್ಲದರಲ್ಲಿಯೂ ಸಂಪನ್ನನು ಎಂದರ್ಥ. ಅದೇ ಪ್ರಭು ಎಂದರ್ಥ ಅಲ್ವಾ? ಎಲ್ಲದರಲ್ಲಿಯೂ ಸಂಪನ್ನನು, ಅದಕ್ಕೆ ಪ್ರಭು. ಇಲ್ಲಿ ಹೇಳಿದ್ದಾರೆ, ಈಗ ಸಮಾಧಾನದಲ್ಲಿ ಪ್ರಭು ಆಗಿದ್ದಾರೆ. ಕೆಲವರಿಗೆ ಜಮೀನ್ ಜಾಸ್ತಿ ಇರುತ್ತದೆ, ಅದಕ್ಕೆ ಅವರು ಜಮೀನ್ ಇರುವ ಸೌಕಾರರು. ಕೆಲವರಿಗೆ ದುಡ್ಡು, ಬಿಸಿನೆಸ್ಗಳಲ್ಲಿ ಬಹಳ ದುಡ್ಡು ಬರುವಾಗ ಅವರು ದೊಡ್ಡ ದುಡ್ಡಲ್ಲಿ ಸೌಕಾರರು ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಹಚ್ಕೊಂಡಿದ್ದಾರೆ. ಇಲ್ಲಿ ಏನ್ ಹೇಳ್ತಾರೆ? ಇವರು ಸಮಾಧಾನದಲ್ಲಿ ಪ್ರಭು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಜೀವನದಲ್ಲಿ ಎಲ್ಲಾ ಇದ್ರೂ ನಮಗೆ ಸಮಾಧಾನ ಇಲ್ಲದಿದ್ರೆ, ಎಲ್ಲ ಇದ್ದುಕೊಂಡು ಸಮಾಧಾನ ಇಲ್ಲದಿದ್ರೆ, ಹಲ್ಲೆಲೂಯಾ. ಯೇಸು ಯಾರಾಗಿದ್ದಾರೆ? ಸಮಾಧಾನ ಪ್ರಭು ಆಗಿದ್ದಾರೆ. ನಮ್ಮ ಜೀವನದಲ್ಲಿ ಒಂದು ವೇಳೆ ಊಟಕ್ಕಿದೆ, ಬಟ್ಟೆಗಿದೆ, ಮನೆ ಇದೆ, ಜೀವನಕ್ಕೆಲ್ಲ ಇದ್ರೆ, ಅದ್ರ ನೆಮ್ಮದಿನೇ ಇಲ್ಲದಿದ್ರೆ ನೋಡಿ, ನೆಮ್ಮದಿ ಕೊಡಲಿಕ್ಕೆ, ಸಮಾಧಾನ ಕೊಡಲಿಕ್ಕೆ ಯೇಸು ಯಾರಾಗಿದ್ದಾರೆ? ದೊಡ್ಡ ಪ್ರಭು ಆಗಿದ್ದಾರೆ. ಅವರ ಸನ್ನಿಧಿಯಲ್ಲಿ ಸಮಾಧಾನದ ಆ ಪ್ರಭು ಆಗಿರುವಾಗ ಅವರು ಎಷ್ಟೋ ಬೇಕಾದವರಿಗೆ ಆವಾಗ 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 ತನ್ನಲ್ಲಿ ಇರುವಂತದನ್ನು ತೆಗೆದುಕೊಳ್ಳಲಿಕ್ಕೆ ಶಕ್ತರಾಗಿದ್ದಾರೆ. ನಮಗೆ ಸಮಾಧಾನ ಕೊಡುವನು. ಹಲ್ಲೆಲೂಯಾ. ಯೇಸುವೇ, ನೀ ನನಗೆ ಸಮಾಧಾನದ ಪ್ರಭುವಾಗಿ ಬಾ ದೇವರಿಂದ ಕೇಳಿ. ಹಲ್ಲೆಲೂಯಾ. ಯೇಸು ಇವತ್ತು ನಮ್ಮಲ್ಲಿ ಹುಟ್ಟಿ ಬರಬೇಕು. ಹೇಗೆ ಹುಟ್ಟಿ ಬರಬೇಕು? ಸಮಾಧಾನದ ಪ್ರಭುವಾಗಿ ನಮ್ಮಲ್ಲಿ ಹುಟ್ಟಿ ಬರಬೇಕು. ನಮ್ಮ ಜೀವನದ ಅಸಮಾಧಾನವೆಲ್ಲ ಹೋಗಿ ಒಂದು ಸಮಾಧಾನ ತುಂಬಲ್ಪಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ನಮಗೆ ಸಮಾಧಾನ ಕೊಡುವನಾಗಿರ್ತಾರೆ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಸಮಾಧಾನಕ್ಕಾಗಿ ಯೇಸುವೇ ನೀವು ಪ್ರಭುವಾಗಿ ಇಳಿದು ಬನ್ನಿ ಅಂತ ಕೇಳಿದ್ವಿ. ಅನೇಕ ಸಂದರ್ಭಗಳಲ್ಲಿ ನಾವು ನಿರೀಕ್ಷಿಸಿದ ಎಲ್ಲ ಕಾರ್ಯಗಳು ಆಗಲ್ಲ.
ಕೆಲವು ನಾವು ನಿರೀಕ್ಷಿಸಿದ್ರೆ ಆಗುತ್ತದೆ, ಕೆಲವು ಆಗಲ್ಲ. ಅವಾಗಲೆಲ್ಲ ನಮಗೊಂದು ಅಸಮಾಧಾನ. ನೋಡಿ, ಸಿಸ್ಟರ್ದು ಮಗನ ಮದುವೆಗೆ ಅವರ ಯಜಮಾನ ಇಲ್ಲ, ಸ್ವಂತ ಮನೆಯಲ್ಲಿ ಅವರ ಯಜಮಾನ ಇದ್ದುಕೊಂಡು ಮಾಡೋದು, ಇನ್ನೊಂದು ಮಾಡೋದಕ್ಕು. ಸಾಯಂಕಾಲ ಆಯ್ತು, ಹುಡುಗ ಛತ್ರಕ್ಕೆ ಹೋಗ್ತಾ ಇದೆ, ಮದುವೆ ಛತ್ರಕ್ಕೆ ಹೋಗ್ತಾ ಇದೆ. ಸಿಸ್ಟರ್ ಫೋನ್ ಮಾಡ್ಬಿಟ್ಟು ಅಳ್ತಾ ಇದ್ದಾರೆ. ಅವರು ಯಾಕೋ ಸರ್ ಗೊತ್ತಿಲ್ಲ, ನನಗೆ ಅಳು ಬರ್ತಾ ಇದೆ ಸರ್, ಯಾಕೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನೊಂದು ಅಂಗಡಿಯಲ್ಲಿ ಇದ್ದೀನಿ, ನಾನು ಪ್ರೇಯರ್ ಮಾಡಿ ಸರ್ ನಾನು ತಡ್ಕೊಳ್ಳಿಕ್ಕಾಗಲ್ಲ. ಏನಾಯ್ತು ಅಂದ್ರೆ ಏನಾದ್ರೂ ಸಮಸ್ಯೆ ಇದ್ದಾರೆ? ಏನು ಸಮಸ್ಯೆ ಏನಿಲ್ಲ, ಎಲ್ಲ ಚೆನ್ನಾಗಿದೆ, ಆದ್ರೆ ನನ್ಗೆ ಮಾತ್ರ ನೆಮ್ಮದಿ ಇಲ್ಲ. ಅದ್ರಲ್ಲಿ ನಾನು ಅದಕ್ಕೆ ಮೇಲೆ ಹೋಗಿದ್ದೆ, ಅಂಗಡಿಯಲ್ಲಿ ಮೇಲೆ ಸ್ಟೇರ್ ಕೇಸ್ ಮೇಲೆ ಹೋಗಿ ಅಲ್ಲಿ ರೂಮಲ್ಲಿ ಇದ್ಕೊಂಡು ಪ್ರಾರ್ಥನೆ ಕರ್ತಾನೆ. ಪ್ರಿಯ ಮಗಳೊಂದು ವಿಧವೆ, ಮಗನ ಮದುವೆಗೆ ಅನೇಕ ಕಾರ್ಯಗಳು ಮಾಡ್ಲಿಕ್ಕಿದೆ. ಮದುವೆ ಛತ್ರಕ್ಕೆ ಹೋಗ್ಬೇಕು, ಅಲ್ಲಿ ಅಡಿಗೆ ಮತ್ತು ಕಾರ್ಯಗಳು, ಫಂಕ್ಷನ್ಗಳು, ಜನ ಬರೋದು, ಕೊರೋನಾಕ್ಕೆ ಬರೋದು ಹೋಗೋದು, ಮಗಳ ಟೆನ್ಷನ್ ಇದೆ. ನಾನು ಆ ಸ್ಥಾನದಲ್ಲಿ ನಾನಾಗಿದ್ದೇನೆ. ಇದೆಲ್ಲ ಒಬ್ಬರೇ ನೋಡುವಾಗ ಎಷ್ಟೋ ಒಂದಿತ್ತಿದ್ದೆ. ನನ್ನ ಮೇಲೆ ಹೋಗಿ ಪ್ರಾರ್ಥನೆ ಮಾಡಿ, ಬಾಕಿ ಸಿಸ್ಟರ್ ಇದ್ದಾರೆ. ಆ ಪ್ರಾರ್ಥನೆ ಆದ ಮೇಲೆ ಏನಾಯ್ತು? ಮನೆಯಿಂದ ಹೋಗ್ಬೇಕಾದ್ರೆ ಸರ್ ತುಂಬಾನೇ ಟೆನ್ಷನ್ ಆಗೋದು. ಎಲ್ಲ ಸರಿಯಾಗಿ ಆಗಿದ್ರು ಏನೋ ಒಂದು ತಾಳ್ಮೆ ಇಲ್ಲ, ಒಂದು ಸಮಾಧಾನ ಇಲ್ಲ, ತಡ್ಕೊಳಕ್ಕೆ ಆಗಿಲ್ಲ. ಮನೆ ಬಿಡ್ಬೇಕಾದ್ರೆ ನಂಗೆ ತುಂಬಾ ದುಃಖ ಆಗ್ಬಿಟ್ಟು ಆದೂರ್ ಹತ್ರ ಹೋಗಿದ್ದೀನಿ, ಅಲ್ಲೂರ್ಗು ಒಳ್ಳಳ್ಳಿ ಹತ್ರ ಹೋಗಿದ್ದೀನಿ. ಅಲ್ಲಿ ಮುಂದೆ ಹೋಗಕ್ಕೆ ನನ್ಗೆ ಆಗ್ತಾ ಇಲ್ಲ, ಎಷ್ಟು ಅಳ್ತೀನಿ, ಸಮಾಧಾನನೇ ಇಲ್ಲ. ಮನೇಲಿ ಪ್ರೇಯರ್ ಮಾಡಿದೆ, ಆದ್ರೂ ಆಗಿಲ್ಲ. ನಾನು ನಿಮ್ಗೆ ಫೋನ್ ಮಾಡಿದೆ, ನಾನು ಯಾಕೆ ನಿಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಆತ್ಮಿಕ ತಂದೆಗೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನೊಂದು ಫೋನ್ ಮಾಡಿ ಕೇಳಿದೆ. ಸರ್ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನಂಗೆ ಸಮಾಧಾನ ಇಲ್ಲ, ಒಂದ್ ಸ್ವಲ್ಪ ಪ್ರೇಯರ್ ಮಾಡ್ರಿ ಸರ್, ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ. ನನ್ಗೆ ಅದು ಹೇಳೋಕ್ ಕೂಡ ಆಗ್ತಾ ಇಲ್ಲ. ಆಮೇಲೆ ದೇವ್ರ ನಾಮ ಸ್ತೋತ್ರ, ಅಲ್ಲಿ ಪ್ರಾರ್ಥನೆ ಮಾಡಿದ್ಮೇಲೆ ನನಗೆ ಇಲ್ವಾಡಿ ಕ್ರಾಸ್ ಹತ್ರ ಇನ್ನೂ ಮುಂದೆನೆ ನನ್ಗೆಲ್ಲ ಸಮಾಧಾನ ಆಗ್ಬಿಟ್ಟು ಅಲ್ಲಿಂದ ಹೋಗಿ ನಾನು ನೆಮ್ಮದಿಯಾಗ ಮದುವೆ ಎಲ್ಲ ಮುಗಿಸ್ಕೊಂಡು ನನಗೆ ಮನೆಗೆ ಬಂದೆ. ನನ್ನ ಪ್ರಾರ್ಥನೆಗೆ ಸಮಾಧಾನ ಕೊಟ್ಟು ದೇವ್ರ ಕೋಟಿ ಕೋಟಿ ಸ್ತೋತ್ರ. ಅವರು ಸಮಾಧಾನದ ಪ್ರಭು ಆಗಿದ್ದಾರೆ. ಆ ಅಸಮಾಧಾನದಿಂದ ಅಳು ಬರ್ತಾ ಇದೆ. ಸಿಸ್ಟರ್ ಫಾಲ್ಟ್ ಮಾಡಿದ ಮೇಲೆ ಒಂದೇ ಒಂದು ಮಾತು, ಸಾರ್ ಎಲ್ಲ ಸಿಸ್ಟರ್ ಹೊರಟಿದ್ರೆ ಚೆನ್ನಾಗಿದೆ, ಎಲ್ಲ ಆಯ್ತಾ ಅನ್ನುವಾಗ ಈಗ ಯಾಕೋ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಎರಡನೇ ಮಾತು ಏನಂದ್ರೆ ಅಳುವುದೇ ಕೆಲಸ ಇದೆ. ಆ ಪರಿಸ್ಥಿತಿಯಲ್ಲಿ ನೋಡಿ, ಕರ್ತನಾದ ಯೇಸು ಕ್ರಿಸ್ತನು, ದೇವರೇ ನಿನ್ನ ಮಗಳಿಗೆ ಸಮಾಧಾನ ಕೊಡಿ ಅಂತ ಹೇಳಿ ಪ್ರಾರ್ಥಿಸುವಾಗೆ ಸಮಾಧಾನದ ಪ್ರಭು ಆಗಿದ್ದರಿಂದ ತನಗಿರುವ ಸಮಾಧಾನವನ್ನು ತೆಗೆದು ಮಗಳಿಗೆ ಕೊಟ್ಟಿದ್ದಾರೆ. ಇವತ್ತು ಈ ಕ್ರಿಸ್ಮಸ್ ದಿನದಲ್ಲಿ ನೀ ಕೇಳಬೇಕು, ಯೇಸುವೇ ನೀ ಸಮಾಧಾನದ ಪ್ರಭುವಾಗಿ ನನ್ನನ್ನು ಕೊಟ್ಟಿ ಬನ್ನಿ. ಹಾಲೆಲೂಯಾ, ಹಾಲೆಲೂಯಾ. ಒಂದು ಸಂದರ್ಭದಲ್ಲಿ ನಮ್ಮ ಸಭೆಯಲ್ಲಿ ಚರ್ಚ್ ಕಟ್ಟುವ ಸಮಯದಲ್ಲಿ ಅವರ ಯಜಮಾನ ತೀರಿ ಹೋಗಿದೆ. ಅವಾಗ ಅವರ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಇದೆ, ಇಲ್ಲಿ ಚರ್ಚ್ ಕಟ್ತಾ ಇದೆ, ಇಲ್ಲಿ ಅರ್ಜೆಂಟ್ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ಮತ್ತು ಅವರ ಆಸ್ಪತ್ರೆಯಲ್ಲಿ ಇರುವಾಗ ತೀರಿ ಹೋಗಿದೆ. ಯಾವ ಒಂದು ಸಮಸ್ಯೆಯಲ್ಲಿ ದುಃಖ ಪಟ್ಟುಕೊಂಡು ಬೇಜಾರಲ್ಲಿ ಈಗ ಸಭೆಗೆ ಬರೋದೇ ಬಿಟ್ಟಿದೆ. ಆಮೇಲೆ ನಾವು ಮತ್ತು ಹುಡುಕಿ ಹೋಗಿ ನೋಡಿ, ಸಿಸ್ಟರ್ ಯಾಕೆ ಚರ್ಚ್ ಬಗ್ಗೆ ಬರ್ತಾ ಇಲ್ಲ, ಬಿಟ್ಟಿದೆಯಲ್ಲ ಏನಾದ್ರು. ಆಗ ಇಷ್ಟೊಂದು ಮಾತಾಡಿದ್ರು, ಸರ್ ನನ್ನ ಕಷ್ಟದ ಸಮಯದಲ್ಲಿ ನನಗೆ ಯಾರಿದೆ ಸರ್ ಅಂತ ಕೇಳಿದ್ರು. ಹಾಲೆಲೂಯಾ. ಅನೇಕ ದಿವಸಗಳು ನೋಡಿ, ನನಗೆ ಅವಾಗ ಒಬ್ಬರು ಬಂದು ನಾನಿರ್ತೀನಿ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ಕೊಂಡು, ಒಬ್ಬ ರಿಲೇಷನ್ಲಿ ಒಬ್ಬ ಅಕ್ಕ ಬಂದು ನಾನಿದ್ದೀನಿ ಅಂತ ಹೇಳ್ಕೊಂಡು ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆ ಅಕ್ಕನೇ ಲಾಸ್ಟು 80,000 ಹೊಡ್ಕೊಂಡು ಹೋಗ್ಬಿಟ್ರು. ಹಾಲೆಲೂಯಾ. ಸ್ವಂತ ಅಕ್ಕ ರಿಲೇಷನ್ ಅಲ್ಲಿ. ಆವಾಗ ನೋಡಿ ಸರ್, ನಂಬಿದವರೆಲ್ಲ ಮೋಸ, ಯಾರು ನೋಡಿ ಇದು ಮಾಡೋರಿಲ್ಲ ಅಂತ ಹೇಳಿಕೊಂಡು, ಮತ್ತು ನಾವು ಹೋಗಿ ಮಾತಾಡುವಾಗ ಎಲ್ಲ ಡೀಟೇಲ್ಸ್ ಹಿಂಗೆಲ್ಲ ಆಗೋಯ್ತು, ಎಲ್ಲ ಹೋಯ್ತು. ಸರಿ ಸಿಸ್ಟರ್, ನಿಜವಾಗಿ ಸಮಾಧಾನ ಕೊಡುವರು, ನಿಜವಾಗಿ ರಕ್ಷಣೆಯಲ್ಲಿ ನಡೆಸೋದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಅಂತ ಹೇಳಿದೆ. ಮತ್ತು ಚರ್ಚಲ್ಲಿ ಬಂದಿದೆ, ಪ್ರಾರ್ಥನೆಗೆ ಬಂದಿದೆ, ದೇವರು ಸಹಾಯ ಮಾಡಿ ಈಗ ನೋಡಿ ಸಮಾಧಾನದಲ್ಲಿದ್ದಾರೆ. ಮಗಳದು ಮದುವೆ ಮಾಡಿಕೊಳ್ಳಿಕ್ಕೂ ಮತ್ತು ಕಾರ್ಯಗಳು ಮಾಡಲಿಕ್ಕೆ. ಪ್ರಿಯರೇ, ನಾನು ಯಾಕೆ ಇಷ್ಟು ಬಿಡಿಸಿ ಹೇಳಿದೆ, ಈ ಕ್ರಿಸ್ಮಸ್ ದಿವಸ ಏನೋ ಕ್ರಿಸ್ಮಸ್ ನೆನಕೊಂಡು ನಾವು ಬಂದು ಮನೆಗೆ ವಾಪಸ್ ಹೋಗೋದು, ಏನೋ ಅದಕ್ಕೆ ಹಬ್ಬ ದಿವಸ ಹೋಗ್ಬೇಕು ಬಂದು ಹೋಗಿದೆ ಅಲ್ಲ. ಇದು ನಮ್ಮ ಜೀವನದ ಅನುಭವಗಳಾಗಿದೆ. ಯೇಸು ನಮ್ಮ ಒಳಗಡೆ ಬಂದು ನಮ್ಮ ದಿನದಿನಂತೆ ಇರುವಂತಹ ಜೀವನಗಳಲ್ಲಿ ಆ ಯೇಸುವಿನ ಸಾನ್ನಿಧ್ಯ ನಾವು ಅನುಭವಿಸುವರಾಗಲಿ. ಯೇಸು ನಮಗೆ ಸಮಾಧಾನದ ಪ್ರಭು ಆಗಿದ್ದಾರೆ. ಆ ಸಮಾಧಾನದ ಪ್ರಭು ಎಂದು
ಆತನ ಹೆಸರು. ಆತನ ಮುಖಾಂತರ ದಾವೀದನ ಸಿಂಹಾಸನ ಆಡಳಿತ ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ನೋಡಿ, ನೀತಿ ನ್ಯಾಯವಾಗಿ ಸ್ಥಿರಗೊಳ್ಳುವ ನಿತ್ಯ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ನಮಗೆ ಅನ್ಯಾಯ ಅನೀತಿ ಅಕ್ರಮಗಳಲ್ಲಿ ಇರಬಹುದು, ಆದರೆ ಆ ಸ್ವರ್ಗ ರಾಜ್ಯದಲ್ಲಿ ನೀತಿ ನ್ಯಾಯ ಇರುವಂತ ಆ ನಿತ್ಯ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿಕ್ಕಾಗಿ ಕರ್ತನು ನೋಡಿ ಕೊನೆಯದಾಗಿ ಸ್ವಾಮಿ ಮಾಡುವುದು ಆ ನೀತಿ ನ್ಯಾಯಗಳಿರುವಂತ ಆ ನಿತ್ಯ ರಾಜ್ಯದಲ್ಲಿ ಸೇರಿಸಿಕೊಳ್ಳುವ. ಈ ಭೂಮಿ ಬಿಟ್ಟು ಹೋಗಿದರೆ, ಈ ದೇಹದಿಂದ ಈ ಜೀವ ಹೊರಟು ಹೋಗುವಾಗ ಆ ಆತ್ಮ ಸ್ವರ್ಗದಲ್ಲಿ ನಿತ್ಯ ರಾಜ್ಯದಲ್ಲಿ ಸೇರಿಸಿಕೊಳ್ಳುವ. ಹಲ್ಲೆಲೂಯಾ. ಈ ಭೂಮಿಯಲ್ಲಿರುವ ಜೀವನ ಮುಗಿದರೂ ನಮ್ಮನ್ನು ಅನಾಥರಾಗಿ ಬಿಡದೆ, ನಮ್ಮನ್ನು ದಾರಿಯಲ್ಲಿ ಬಿಡದೆ ಆ ನಿತ್ಯನಾದ ತಂದೆ ನಮ್ಮನ್ನೇನ್ ಮಾಡ್ತಾರೆ, ಅವರು ನಮ್ಮನ್ನು ತನ್ನ ಸನ್ನಿಧಾನದಲ್ಲಿ ಆ ಸ್ವರ್ಗ ರಾಜ್ಯಕ್ಕೆ, ಆ ಸ್ವರ್ಗ ರಾಜ್ಯ ನೀತಿ ವಾಸಿಸುವ ಸ್ವರ್ಗದಲ್ಲಿ, ನ್ಯಾಯ ಇರುವ ಸ್ವರ್ಗದಲ್ಲಿ ನಮ್ಮನ್ನು ಸೇರಿಸಿಕೊಂಡ್ರು. ಅಲ್ಲಿ ದುಃಖವಿಲ್ಲ, ಗೋಳಾಟವಿಲ್ಲ, ಕಣ್ಣೀರಿಲ್ಲ, ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ಆ ನಿತ್ಯ ರಾಜ್ಯದಲ್ಲಿ ಸೇರಿಸಿಕೊಳ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ಆ ನಮಗೆ ರಕ್ಷಕನಾಗಿ ಬಂದ ಕ್ರಿಸ್ತನಿಂದ ಈ ರೀತಿಯಾದ ಆಶೀರ್ವಾದಗಳ ಬಗ್ಗೆ ನಾನು ನಿಮಗೆ ಹೇಳಿದೆ ಪ್ರಿಯರೇ. ಆದರೆ ಈ ಕ್ರಿಸ್ತನು ನನ್ನ ಜೀವನದಲ್ಲಿ ಈ ರೀತಿಯಾಗಿ ಹುಟ್ಟಿ ಬಂದು ನನ್ನ ಜೀವನವೇ ಒಂದು ಬೆಳಕಾಗಿ ಮಾರ್ಪಡಿಸು. ಇದೊಂದು ಪ್ರಾರ್ಥನೆ ನಿಮ್ಮಲ್ಲಿರಲಿ. ಜೋಯಿಸರು, ಮೋಡಣ ದೇಶದಿಂದ ಜೋಯಿಸರು ಹೋಗಿ ಯೇಸುವನ್ನು ನೋಡಲಿಕ್ಕೆ ಹೋದರು. ಅವರ ಮುಂದೆ ತಮ್ಮನ್ನು ಸಮರ್ಪಣೆ ಮಾಡಿದರು. ಅದರಿಂದ ಪ್ರಿಯರೇ, ನಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡಿಕೊಂಡು, ಕರ್ತನೆ ನಾನು ನಿಮ್ಮ ಸ್ವಂತ ಅಂತ ಹೇಳಿರಿ, ನಾನು ನಿಮಗೆ ಸ್ವಂತ ದೇವರೇ, ನಿಮಗಾಗಿ ಕೊಡಲ್ಪಟ್ಟವರು ಅಂತ ಆ ಭಾವನೆಯಲ್ಲಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ನಾನು ಕರ್ತನಿಗೆ ಸಮರ್ಪಣೆ ಮಾಡಿದೆ. ನಾನು ನನಗೆ ಸ್ವಂತವಲ್ಲ, ನಾನು ನನ್ನ ಕರ್ತನಿಗೆ ಕೊಡಲ್ಪಟ್ಟಿದೆ. ಕರ್ತನ ಚಿತ್ತ ಪ್ರಕಾರ ನನ್ನನ್ನು ಉಪಯೋಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅವರು ಚಿನ್ನ ಮತ್ತು ರಕ್ತಮೋಳ, ಧೂಪ ಇವುಗಳನ್ನು ಯೇಸುವಿನ ಚಿಕ್ಕ ಮಗುವಾಗಿರುವಂತ ಹುಟ್ಟಿರುವಂತ ಈಗ ಏನೇ ಹುಟ್ಟಿರುವಂತ ಮಗುಗೆ ಅವರು ಕಾಣಿಕೆಯಾಗಿ ಕೊಟ್ಟಿದೆ. ಚಿನ್ನ ಕೊಟ್ಟಿದೆ, ರಕ್ತಮೋಳ ಕೊಟ್ಟಿದೆ, ಧೂಪಗಳು ಕೊಟ್ಟಿದೆ, ಅದನ್ನು ಕಾಣಿಕೆ ಕೊಟ್ಟಿದೆ. ಇವತ್ತು ನಾವು ಚಿನ್ನ ಮತ್ತು ಧೂಪ ರಕ್ತಮೋಳ ಕೊಡಲಿಕ್ಕೆ ಕೇಳ್ತಾ ಇಲ್ಲ, ನಮ್ಮನ್ನೇ ದೇವರಿಗೆ ಕೊಡೋಣ. ಯಾಕಂದ್ರೆ ಈ ಕ್ರಿಸ್ತನು ಯಾರು? ರಕ್ಷಕನು. ಎಲ್ಲಿಂದ ಬಂದಿದ್ದಾರೆ? ಮಹಿಮಾ ಪದವಿ ಬಿಟ್ಟು ಬಂದಿದ್ದಾರೆ. ಆ ಕ್ರಿಸ್ತನಿರುವ ಸ್ವರ್ಗ ಬಗ್ಗೆ ನಾನು ಅವಾಗ ಹೇಳ್ತಾ ಇದ್ದೆ. ಆ ಕ್ರಿಸ್ತನ ಸ್ವರ್ಗ ಹೇಗಿದೆ? ಉನ್ನತೋನ್ನತ ಸಿಂಹಾಸನ, ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣಿಸ್ತಾ ಇದೆ. ಆಮೇಲೆ ಪ್ರಕಟಣೆ 4ನೇ ಅಧ್ಯಾಯ 4ನೇ ಅಧ್ಯಾಯ 2ನೇ ವಾಕ್ಯ. ಹಾಗೀಗೂ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನ ಮೇಲೆ ಒಬ್ಬರು ಕೂತಿದವರು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣಿಸುತ್ತಿದ್ದನು. ಸಿಂಹಾಸನ ಸುತ್ತಲೂ ಪಚ್ಚೆಯನ್ನೇ ತೋರುತ್ತಿದ್ದ ಮುಗಿಲು ಬಿಲ್ಲಿ ಇತ್ತು. ಇದರಲ್ಲಿ ಸಿಂಹಾಸನ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಶುಭ್ರವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನಗಳಿಂದ ಮಿಂಜುಗಳಿಗೂ ವಾಣಿಗಳು ನುಡುಗಳು ಹೊರಡಿದ್ದವು. ಆಮೇಲೆ 10ನೇ ವಾಕ್ಯ. ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಿದ್ದ ಅದರ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾದನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾದನನ್ನು ಆರಾಧಿಸುತ್ತಿದ್ದರು. ಹಲ್ಲೆಲೂಯಾ. ಈಗ ಗೋಧನಿಯಲ್ಲಿ ಮಲಗಿರುವಂತಹ ಚಿಕ್ಕ ಮಗು ಯಾರಾಗಿದೆ ಅಂತ ಹೇಳ್ತಾ ಇರೋದು. ಈಗ ನೋಡುವಾಗ ಒಂದು ಚಿಕ್ಕ ಮಗು ತರ ಕಾಣಿಸಿ, ಈಗ ಹುಟ್ಟಿರುವಂತ ಒಂದು ಹಸು ಮಗು. ಆದರೆ ಆ ಮಗು ಯಾರು?
ಉನ್ನತ ಸಿಂಹಾಸನದಲ್ಲಿ ಸಿಂಹಾಸನಸ್ಥನಾಗಿದ್ದವನು. ಅವರು ನೋಡುವಾಗ ಹೇಗಿತ್ತು? ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣಿಸಿದವನು. ಆತನ ಸುತ್ತಲೂ ಮುಗಿಲು ಬಿಲ್ಲಿತ್ತು. ಆತನ ಸುತ್ತಲೂ 24 ಮಂದಿ ಹಿರಿಯರಿದ್ದರು. ಅವರು ಆತನಿಗೆ ಅಡ್ಡ ಬಿದ್ದು ನಮಸ್ಕರಿಸ್ತಾ ಇದ್ದರು. ಸರಾಪಿಯರು ಅದನ್ನು ಘನಪಡಿಸ್ತಾ ಇದ್ದರು. ಆ ಮಹಿಮೆಯ ದೇವರು ಈ ಭೂಮಿಗೆ ಒಂದು ಮಗುವಾಗಿ ಹುಟ್ಟಿ ಬಂದಿದ್ದ. ನಮ್ಮನ್ನು ಆಶೀರ್ವದಿಸುವ. ಹಲ್ಲೆಲೂಯಾ. ನಾವು ನಮ್ಮನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿದ ಕಾರಣ ಏನು? ಏನೊಂದು ಚಿಕ್ಕ ಮಗು ಮುಂದೆ ನಾವೇನಿಗೂ ಕೊಡಬೇಕು ಅಂತ ಹೇಳಿದ್ರೆ ಆ ಚಿಕ್ಕ ಮಗು ಯಾರು? ಪರಲೋಕ ಬಿಟ್ಟು, ಉನ್ನತ ಸಿಂಹಾಸನ ಬಿಟ್ಟು, ಮಹಿಮಾ ಪದವಿ ಬಿಟ್ಟು, ಆ ಪರಿಶುದ್ಧ ಸ್ಥಳ ಬಿಟ್ಟು ಈ ಭೂಮಿಗೆ ಬಂದ ಅವರ ಮುಂದೆ ನಾವು ಅಡ್ಡ ಬೀಳಬೇಕಾ ಬೇಡವಾ? ಬೇಕಾ ಬೇಡವಾ? ಪ್ರಿಯರೇ, ನಾವು ಫಸ್ಟ್ ಹೇಳಿದಂತ ಎಲ್ಲಾ ಆಶೀರ್ವಾದಗಳು ನಾವು ಹೊಂದಿಕೊಳ್ಳಲಿಕ್ಕಾಗಿ ನಾವೇನ್ ಮಾಡಬೇಕು? ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಕರ್ತನ ಹತ್ತಿರ ಬನ್ನಿರಿ, ಆತನಿಗೆ ಅಡ್ಡ ಬೀಳಿರಿ, ಆತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವಂತ ಮನಸ್ಸು ನಮಗಿರಲಿ. ಯಾಕೆ? ಆತನು ಉನ್ನತ ಸಿಂಹಾಸನ ಬಿಟ್ಟು, ಮಹಿಮಾ ಪದವಿ ಬಿಟ್ಟು, ಆ ಪರಿಶುದ್ಧ ಸ್ಥಳ ಬಿಟ್ಟು, ಆ ತನ್ನ ಘನತೆಯನ್ನು ಬಿಟ್ಟು ಒಂದು ಗೋಗಲಿಯಲ್ಲಿ ಒಂದು ಮಗುವಾಗಿ ಇಳಿದು ಬಂದಿದ್ದಾನೆ. ಆ ದೇವರು ಅಂಥ ಪರಿಸ್ಥಿತಿ ಬಿಟ್ಟು ಈ ಸ್ಥಿತಿಗೆ ಬಂದಿದ್ರೆ ಅವರ ಮುಂಚೆ ನಾವು ಮನಪೂರ್ವಕವಾಗಿ ಅಡ್ಡ ಬಿಡುವಲ್ಲಾಗಿರ್ಬೇಕು. ಆವಾಗ ಆ ಕರ್ತನು ನಮ್ಮನ್ನು ಆಶೀರ್ವದಿಸ್ತಾರೆ. ಯಾವ ಯಾವ ಆಶೀರ್ವಾದ? ಆಡಳಿತ, ನಮಗಾಗಿ ಆಡಳಿತ ಮಾಡುತ್ತಾರೆ, ನಮಗಾಗಿ ಅದ್ಭುತ ಮಾಡುತ್ತಾರೆ, ನಮಗೆ ಆಲೋಚನೆ ಕೊಡುವರಾಗಿರ್ತಾರೆ, ನಮಗಾಗಿ ಪರಾಕ್ರಮ ಮಾಡ್ತಾರೆ, ನಮಗೆ ನಿತ್ಯನಾದ ತಂದೆಯಾಗಿ ನಡೆಸ್ತಾರೆ, ಸಮಾಧಾನದ ಪ್ರಭುವಾಗಿ ಜೊತೆಯಿರುತ್ತಾರೆ, ನೀತಿ ನ್ಯಾಯಗಳಿರುವಂತ ನಿತ್ಯ ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತಾರೆ. ಯಾವಾಗ? ನಮ್ಮನ್ನು ಸಂಪೂರ್ಣ ಒಪ್ಪಿಸಿಕೊಡೋಣ, ಒಳಗಾಲು ಮಾಡೋಣ, ದೇವರ ಸನ್ನದಿಯಲ್ಲಿ ಸಮರ್ಪಣೆ ಮಾಡಿ ಈ ಕ್ರಿಸ್ಮಸ್ ಹಬ್ಬ ಈ ರೀತಿಯಾಗಿ ದೇವರು ಬಂದಿರುವುದು ನಮಗೆ ಈ ಅದ್ಭುತ ಆಶೀರ್ವಾದಗಳು ಕೊಡಲಿಕ್ಕಾಗಿ. ಅವರು ನಮ್ಮನ್ನು ಪಾಪಗಳಿಂದ ಬಿಡಿಸಿ ಪರಿಶುದ್ಧರಾಗಿ ಮಾಡಿ ತನ್ನ ಸ್ವಕೀಯ ಪ್ರಜೆಗಳಾಗಿ ಮಾರ್ಪಡಿಸಲಿಕ್ಕಾಗಿ ನಮಗ ಆತನೇ ನಮ್ಮನ ಮೇಲೆ ಆಡಳಿತ ಮಾಡಲಿಕ್ಕೆ ಇಷ್ಟಪಡುತ್ತಾರೆ. ಸೈತಾನನು ನಮ್ಮನ್ನು ಆಡಳಿತ ಮಾಡಿ, ಪಿಶಾಚಿ ನಮ್ಮನ್ನು ಆಡಳಿತ ಮಾಡಿ ನಮ್ಮನ್ನು ಮೋಸಗೊಳಿಸಿದ್ದಾನೆ. ಹಲ್ಲೆಲೂಯಾ. ಆದರೆ ಯೇಸು ನಮಗೆ ಆಡಳಿತ ಮಾಡಿ ಸತ್ಯ ಮಾರ್ಗದಲ್ಲಿ ನಡೆಸುವನಾಗಿರುತ್ತಾರೆ. ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಎಲ್ಲರ ಮಂಡಿಯವರು ಪ್ರಾರ್ಥನೆ ಮಾಡಿ, ನೀವು ಪ್ರಾರ್ಥನೆ ಮಾಡಿ. ಹೌದು ಕರ್ತನೆ, ಈ ಕ್ರಿಸ್ಮಸ್ಸಿನಲ್ಲಿ ಹೊರಗಡೆ ಸಂಭ್ರಮಗಳು ಕಡಿಮೆಯಾಗಿದ್ರು, ಕರ್ತನೆ ನನ್ನ ಆತ್ಮ ಸಮರ್ಪಣೆಗೆ ಸ್ವಲ್ಪ ಕೂಡ ಕಡಿಮೆ ಇಲ್ಲ. ಕರ್ತನೆ, ನಿನ್ನ ಮೇಲಿರುವ ನನ್ನ ಪ್ರೀತಿಗೆ ಸ್ವಲ್ಪ ಕೂಡ ಕಡಿಮೆ ಇಲ್ಲ. ಕರ್ತನೆ, ನೀ ನನ್ನ ಹೃದಯದಲ್ಲಿ ಹುಟ್ಟಿ ಬರುವುದರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸವಿಲ್ಲ. ಓ ಸರ್ವಶಕ್ತನಾದ ದೇವರೇ, ಓ ಪರಾಕ್ರಮಶಾಲಿಯಾದ ದೇವರೇ, ನಿಮಗೆ ಸ್ತೋತ್ರ. ನಿತ್ಯನಾದ ತಂದೆಯೇ ಸ್ತೋತ್ರ, ಸಮಾಧಾನದ ಪ್ರಭುವೇ ಸ್ತೋತ್ರ, ಆಲೋಚನೆಯ ಕರ್ತನೇ ಸ್ತೋತ್ರ, ಆಡಳಿತ ಬಾಹು ಮೇಲೆ ಹೊತ್ತಿಕೊಂಡವರೇ ಸ್ತೋತ್ರ. ದೇವರೇ, ನನ್ನ ಜೀವನದಲ್ಲಿ ನೀನು ಇಳಿದು ಬಂದು ಕರ್ತನೆ ನನ್ನ ಹೃದಯದಲ್ಲಿ ನೀನು ಇಳಿದು ಬಂದು ವಾಸ ಮಾಡಪ್ಪ. ನೀವು ಉನ್ನತ ಸ್ಥಾನ ಬಿಟ್ಟು ಬಂದ ದೇವರು, ಮಹಿಮಾ ಪದವಿ ಬಿಟ್ಟು ಬಂದ ದೇವರು, ಆ ಸ್ವರ್ಗೀಯ ದೂತರುಗಳ ಆರಾಧನೆಯನ್ನು ತ್ಯಜಿಸಿಕೊಂಡು ಬಂದ ದೇವರು, ಆ ಉನ್ನತ ಸ್ಥಾನವನ್ನು ಬಿಟ್ಟು ಬಂದ ದೇವರು, ನಿನಗೆ ಸ್ತೋತ್ರ ದೇವರೇ. ರಾಜಾವೆ, ಓ ಕರ್ತಾಧಿಗರ್ಚನೆ, ಅಪ್ಪ ತಂದೆಯೇ, ಆಡಳಿತ ನಿನ್ನ ಮೇಲೆ ಇದೆಯಲ್ಲ, ನೀ ಆಡಳಿತ ವಹಿಸಿಕೊಂಡ ದೇವರಲ್ಲವೋ. ನನ್ನ ಜೀವನದಲ್ಲಿ ಆಡಳಿತ ನಡೆಸು ದೇವರೇ, ನನ್ನ ಜೀವನದಲ್ಲಿ ನೀನೇ ಆಡಳಿತ ಗರ್ಚನಾಗಿರು ದೇವರೇ. ನನ್ನ ಸ್ವಂತ ಬುದ್ಧಿಗೆ ಬಿಟ್ಟು ಕೊಡಬೇಡ, ನನ್ನ ಸ್ವಂತ ಆಲೋಚನೆಗೆ ಬಿಟ್ಟು ಕೊಡಬೇಡ, ಸೈತಾನನ ಆಲೋಚನೆಗೆ ಬಿಟ್ಟು ಕೊಡಬೇಡ, ಪಿಶಾಚಿನ ಆ ಚಿತ್ತಕ್ಕೆ ಬಿಟ್ಟು ಕೊಡಬೇಡ. ಕರ್ತನಾದ ಯೇಸುವೇ, ನೀನೇ ನನ್ನಲ್ಲಿ ಆಲೋಚನೆ ಕರ್ತನಾಗಿರಬೇಕು ದೇವರೇ, ಆಡಳಿತ ಕರ್ತನಾಗಿರಬೇಕು ದೇವರೇ, ನೀ ನನಗೆ ನಿತ್ಯನಾದ ತಂದೆಯಾಗಿರಬೇಕು ದೇವರೇ. ದೇವರೇ, ಈ ಕ್ರಿಸ್ಮಸ್, ಈ 2020ನೇ ವರ್ಷದ ಕ್ರಿಸ್ಮಸ್, ನೀ ನನ್ನ ಒಳಗಡೆ ಕ್ರಿಸ್ತನಾಗಿ ಜನಿಸಿ ಬಾ ದೇವರೇ, ನೀ ನನ್ನ ಒಳಗಡೆ ಜನಿಸಿ ಬಾ ದೇವರೇ, ನೀ ನನ್ನ ಒಳಗಡೆ ಜನಿಸಿ ಬಾ ದೇವರೇ, ಆಲೋಚನ ಕರ್ತನಾಗಿ ಜನಿಸಿ ಬಾ ದೇವರೇ, ಅಲ್ಪದ ಸ್ವರೂಪಿಯಾಗಿ ಜನಿಸಿ ಬಾ ಕರ್ತನೆ. ಓ
ನಿತ್ಯನಾದ ತಂದೆಯಾಗಿ ಜನಿಸಿ ಬಾಗಿರ್ತಾನೆ. ನನಗೆ ದೇವರೇ ಅಪ್ಪ ಸಮಾಧಾನದ ಪ್ರಭುವಾಗಿ ಜನಿಸಿ ಬಾಗಿರ್ತಾನೆ. ನನ್ನನ್ನು ದೇವರ ನ್ಯಾಯ ನೀತಿ ಇರುವಂತ ಆ ನಿತ್ಯ ರಾಜ್ಯಕ್ಕೆ ಸೇರಿಸಿಕೊಳ್ಳೋರಾಗಿ ನನ್ನಲ್ಲಿ ಇಳಿದು ಬಾಗಿರ್ತಾನೆ. ಅಪ್ಪ ಒಂದು ಮಗು ರೂಪದಲ್ಲಿ ಆವತ್ತು ನಿಗೋದಲಿಯಲ್ಲಿ ಹುಟ್ಟಿದರೆ ಆತ್ಮ ರೂಪದಲ್ಲಿ ನನ್ನ ಹೃದಯದಲ್ಲಿ ಹುಟ್ಟಿ ಬರಬೇಕು ಯೇಸುವೇ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, 2020ನೇ ವರ್ಷದ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಈ ಬಂದಿರುವಂತ ಮಕ್ಕಳಿಗೆ ಈ ಕ್ರಿಸ್ಮಸ್ ಹಬ್ಬದ ಆರಾಧನೆ ಮುಗಿಸಿ ಮಕ್ಕಳು ಮನೆಗೆ ಹೋಗುವಂತ ಸಮಯ ಬಂದಿದೆ. 2020ನೇ ವರ್ಷದ ಕ್ರಿಸ್ಮಸ್ ಇವತ್ತು ಈ ಮಕ್ಕಳಿಗೆ ಮುಗಿಯುತ್ತಾ ಇದೆ. ಆದರೆ ಕರ್ತನೆ, ವಾಚನದಲ್ಲಿ ನಾವು ಕೇಳಿದ ಹಾಗೆ ಈ ಮಕ್ಕಳ ಜೊತೆಯಲ್ಲಿ ನೀ ಆಲೋಚನಾ ಕರ್ತನಾಗಿ ಸದಾ ಕಾಲ ಇರಬೇಕು ಸ್ವಾಮಿ. ನೀ ಅದ್ಭುತ ಮಂತ್ರಿಯಾಗಿ ದೇವರೇ ಮಕ್ಕಳ ಜೊತೆಯಲ್ಲಿರಬೇಕಪ್ಪ. ಪರಾಕ್ರಮಶಾಲಿಯಾದ ದೇವರಾಗಿ ದೇವರೇ ಮಕ್ಕಳ ಜೊತೆಯಲ್ಲಿರಬೇಕು ಕರ್ತನೆ. ಈ ಪ್ರಿಯ ಮಕ್ಕಳನ್ನು ದೇವರ ನಿತ್ಯನಾದ ತಂದೆಯಾಗಿರುವುದು ನೀ ನಡೆಸಿಕೊಂಡು ಹೋಗಬೇಕು ದೇವರೇ. ಕಳೆದ ವರ್ಷ ದೇವರೇ ಆ ಕಾಯಿಲೆ ಮುಖಾಂತರವಾಗಿ ಅನೇಕ ಇಕ್ಕಟ್ಟುಗಳು, ಸಮಸ್ಯೆಗಳು, ಸಂಕಷ್ಟಗಳು ಬಂದು ಮಕ್ಕಳು ಅನೇಕ ಕಾರ್ಯಗಳಲ್ಲಿ ಬಾಧಿಸಲ್ಪಟ್ಟವರಾಗಿದ್ದರು. ಆದರೆ ಯೇಸುವೇ, ಈ ಮುಂದಿನ 2021ನೇ ವರ್ಷದಲ್ಲಿ ಕರ್ತನಾದ ಯೇಸುವೇ, ಈ ಮಕ್ಕಳ ಜೀವನದಲ್ಲಿ ನೀ ಅದ್ಭುತ ಸ್ವರೂಪಿಯಾಗಿರಬೇಕು ದೇವರೇ. ನೀ ಆರಾಧನ ಕರ್ತನಾಗಿ ಇರುತ್ತದೆ ಇರಬೇಕು ದೇವರು. ನೀ ಪರಾಕ್ರಮಶಾಲಿಯಾದ ದೇವರಾಗಿ ಇವರಿಗಾಗಿ ಪರಾಕ್ರಮವನ್ನು ಮಾಡಿ ತೋರಿಸಬೇಕು ದೇವರು. ಸಕಲ ಇಕ್ಕಟ್ಟುಗಳನ್ನು ಬಿಡಿಸು ದೇವರೇ. ನಿತ್ಯನಾದ ತಂದೆಯಾಗಿ ನೀನು ಇರಬೇಕು ದೇವರೇ. ನೀವರಿಗೆ ಸಮಾಧಾನ ಕೊಟ್ಟು ನಡೆಸಬೇಕು ದೇವರೇ. ಇವರಿಗಾಗಿ ಕರ್ತನೆ ನೀವೇ ಆಡಳಿತವನ್ನು ಹೊತ್ತು ನಡೆಸಬೇಕು ದೇವರೇ. ನಿನ್ನ ಮಕ್ಕಳು ದೇವರೇ ಕುಂದಿ ಹೋಗಬೇಡ. ನಿನ್ನ ಮಕ್ಕಳು ಬಲಹೀನರಾಗಿ ಹೋಗಬೇಡ. ನಿನ್ನ ಮಕ್ಕಳು ದೇವರೇ ಅಪ್ಪ ನಿಶಕ್ತಿಯಾಗಿ ಹೋಗಬೇಡ. ನಿನ್ನ ಮಕ್ಕಳು ಸುಸ್ತಾಗಿ ಹೋಗಬೇಡ ದೇವರ. ಜಾಗೃತೆಯಿಂದಲೂ ಹೋಗಬೇಡ. ನಿನ್ನ ಮಕ್ಕಳು ಪ್ರಯೋಜನವುಳ್ಳ ಪಾತ್ರಗಳಾಗಿ, ಉಪಯೋಗವುಳ್ಳ ಪಾತ್ರಗಳಾಗಿ, ದೇವರಿಗೆ ಮೆಚ್ಚುಗೆಯುಳ್ಳ ಪಾತ್ರಗಳಾಗಿ ದೇವರೇ ಮಕ್ಕಳನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಭೆಯಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಎಲ್ಲವೂ ನಿನ್ನ ಪಾದಾದಿಗೆ ಸಮರ್ಪಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮಕ್ಕಳನ್ನು ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ. ಪರಲೋಕ ತಂದೆಯಾದ ದೇವರೇ, ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.